ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾವು ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ನಮ್ಮನ್ನು ನಿದ್ದೆಯನ್ನು ಮಾಡಲು ಬಿಡದೇ ಇರುವುದು ನಿಜವಾದ ಕನಸು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಇಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿಯವರು. ಬನ್ನಿ ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಪ್ರತಿಯೊಬ್ಬರಿಗೂ ಮಲಗಿದ ತಕ್ಷಣ ನಿದ್ದೆ ಬರಬೇಕು ಅನ್ನೋದು ಪ್ರತಿಯೊಬ್ಬರು ಆಶಯ ಗುರುಗಳೇ. ಆದರೆ ಅದಕ್ಕೆ ಇವತ್ತಿನ ಕಾಲದಲ್ಲಿ ಟ್ಯಾಬ್ಲೆಟ್ ತೊಗೊಂಡೇ ಮಲಗುವಂಥ ಪರಿಸ್ಥಿತಿಯಲ್ಲೂ ಎಷ್ಟೊಂದು ಜನ ಇರ್ತಾರೆ ಗುರುಗಳೇ. ಹಾಗಿದ್ಮೇಲೆ ನಿದ್ದೆ ಮಾಡುವಂಥ ಪ್ರಕ್ರಿಯೆಗೆ ನಮ್ಮ ಪ್ರಯತ್ನ ಏನಾಗಿರಬೇಕು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಿದ್ದೆ ಬರಕ್ಕೆ ನಿದ್ದೆ ಮಾಡಕ್ಕೆ ಯಾವ್ದಾಗಬೇಕು? ನಿದ್ದೆ ಬರಕ್ಕ ನಿದ್ದೆ ಮಾಡಕ್ಕ? ನಿದ್ದೆ ಮಾಡೋಕ್ಕೆ ಗುರುಗಳೇ. ಇಲ್ಲಿ ನಾವು ನಿದ್ದೆ ಬರ್ಸ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ವಿ. ಹೌದು ಅಲ್ವಾ? ಹೌದು. ನಿದ್ದೆ ಬರಬೇಕು, ನಾವು ಬರ್ಸ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ವಿ. ಹೌದು ಗುರುಗಳೇ. ಮಕ್ಕಳಿಗೂ ಬಲವಂತ ಮಲಗಿಸೋದು, ಐ ಮಲ್ಕ, ಲೈಟ್ ಆಫ್ ಮಾಡ್ತೀವಿ ಮಲ್ಕ ಅಲ್ವಾ? ಹೌದು. ನಿದ್ದೆ ಬರಬೇಕಾ ಬರ್ಸ್ಕೋಬೇಕಾ? ಬರಬೇಕು ಗುರುಗಳೇ. ಇದು ಸತ್ಯ ಫಸ್ಟ್ ತಿಳ್ಕೊಬೇಕು. ನಿದ್ದೆ ಬರಬೇಕು, ನಾವು ಬರ್ಸ್ಕೋಬಾರ್ದು. ಹೌದು. 11 ಗಂಟೆ ಆಯಿತು ನಿದ್ದೆ ಬರ್ತಾ ಇಲ್ವಲ್ಲ, 12 ಗಂಟೆ ಆಯಿತು ನಿದ್ದೆ ಎಷ್ಟು ಜನ ಪರದಾಡ್ತಾರೆ. ಆದರೆ ಯಾಕೆ ಬರ್ತಾ ಇಲ್ಲ? ಟೈಮ್ ಸರಿಗೆ ರಾತ್ರಿ ಇರೋ ನಿದ್ದೆ ಮಾಡೋಕ್ಕೆ. ಹೌದು. ನಿದ್ದೆ ಬರಬೇಕಲ್ಲ, ಯಾಕೆ ಬರಲ್ಲ ಅಂತ ತಿಳ್ಕೊಬೇಕು. ಹೌದು. ಈ ರಸಕ್ಕೆ ಕಾರಣಕರ್ತನಾಗಿರತಕ್ಕಂತಹ ಶ್ರೀಮನ್ ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಕಾರಣ ಏನು ಇರಬಹುದು ಅನ್ನೋದು ಈ ದಿನದ ವಿಶೇಷ. ನಿದ್ದೆ ಬರೋರು ತೊಂದರೆ ಇಲ್ಲ, ಆದರೆ ಆ ನಿದ್ದೆಯಲ್ಲೂ ಯೋಗ ಪಡೆದಿರಬೇಕು ಅನ್ನೋದು ವಿಚಾರ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಅಲ್ಲಮ್ಮ. ನಿದ್ದೆಯಲ್ಲಿ ಏನಿರಬೇಕು? ಯೋಗ ಇರಬೇಕು. ಯೋಗವಾದ ನಿದ್ದೆ ಬಂದ್ಬಿಟ್ರೆ ನಾವು ಭಗವಂತನಿಗೆ ಒಂದು ರೀತಿಯಲ್ಲಿ ಪ್ರತಿದಿನ ಒಂದು ಕೃತಜ್ಞತೆ ಸಲ್ಲಿಸಬಹುದು. ಯೋಗ ನಿದ್ದೆ ಬರಬೇಕು. ಆ ಯೋಗ ನಿದ್ದೆ ಯಾವುದು? ಪದೇ ಪದೇ ಎಚ್ಚರಿಕೆ ಆಗದೆ ಮಲ್ಕೋತೀವಲ್ಲ, ಅದು ಯೋಗ ನಿದ್ದೆ. ಆಮೇಲೆ ನೀವು ಹೇಳ್ಬಿಟ್ರೆ ಮಧ್ಯದಲ್ಲಿ ಏನು ಹೆಚ್ಚು ಕಮ್ಮಿ ಆದರೆ ಎದ್ದು ಹೋಗೋದು ಬೇಡವಾ? ಅಲ್ಲ, ಯೋಗ ನಿದ್ದೆ ಪೂರ್ತಿ ಮಲ್ಕೊಂಬಿಟ್ರೆ ಕಟ್ಕೊಂಡ್ಬಿಡುತ್ತಲ್ಲ, ಕತೆ ಏನು? ಹೌದು. ಇದು ಪ್ರಶ್ನೆ ಬರುತ್ತಲ್ವಾ? ಶುಗರ್ ಪೇಷಂಟ್ಗಳು ಎಷ್ಟೊಂದು ಜನ ಇರ್ತಾರೆ, ಪಾಪ ಅವ್ರು ಏನು ಮಾಡಬೇಕು? ಅದಕ್ಕೊಂದು ವಿಚಾರ ಇದೆ. ಕರೆಕ್ಟ್ ಸಮಯಕ್ಕೆ ನೀರು ಅಭ್ಯಾಸ, ಊಟದ ಅಭ್ಯಾಸ ಕರೆಕ್ಟ್ ಸಮಯಕ್ಕೆ ಅದನ್ನು ಕಾಪಾಡಿಕೊಂಡಿದ್ರೆ ಕರೆಕ್ಟ್ ಸಮಯಕ್ಕೆ ಎಚ್ಚರಿಕೆ ಆಗುತ್ತೆ, ಕ್ಲೀನ್ ಆಗೋಕ್ಕೆ. ಇಲ್ಲಿ ನಾವು ತಪ್ಪು ಮಾಡಿಬಿಡ್ತೀವಿ. ಜ್ಞಾಪಕ ಬಂದಾಗ ನೀರು ಕುಡಿಯೋದು, ಹೌದು, ಸಮಯ ಸಿಕ್ತಾಗ ಊಟ ಮಾಡೋದು. ಈಗ ಟೈಮ್ ಟೇಬಲ್ ಕೆಡ್ತು ತಾನೆ? ಹೌದು. ಇದು ಕೆಟ್ಟ ಮೇಲೆ ನಿದ್ದೆನೂ ಕೆಡ್ತು. ಈಗ ನಿದ್ದೆ ತಪ್ಪ ನಮ್ಮ ತಪ್ಪ? ನಮ್ಮದೇ ತಪ್ಪಾಗಿದೆ. ಹಿಂಗೆ ಉದ್ದಕ್ಕೂ ತಪ್ಪು ಮಾಡೋದೇ ನಾವು ಜೀವನ ಆಗಿರೋದು. ಆಮೇಲೆ ಹೋಗಿ ಕೇಳೋದು, ನಾವು ನಿದ್ದೆ ಬರ್ತಾರ ಒಂಚೂರು ನೋಡಿ ಏನಾರು ಅಲ್ವಾ? ಹೌದು. ಅದಕ್ಕೆ ಒಂದು ಬಲವಾದ ಕಾರಣ ಇದೆ. ಏನದು ಅಂದರೆ, ಕಾರಣ ಏನಿರಬಹುದು ಅಂತಕ್ಕಂತಹ ವಿಚಾರಕ್ಕೆ ತಲೆ ಮನೆ ತಣ್ಣಗಿರಬೇಕು. ಮನೆ ತಣ್ಣಗಿದ್ರೆ ತಲೆ ತಣ್ಣಗಿರುತ್ತೆ. ಮನೆ ತಣ್ಣಗಿದೆಯಾ ನಮ್ಮ? ಇಲ್ಲ ಗುರುಗಳೇ. ಫ್ಯಾನ್ ಹಾಕೊಂಡ್ರೆ, AC ಹಾಕೊಂಡ್ರೆ ತಣ್ಣಗಿರೋ ಮಟ್ಟಕ್ಕೆ ನಾವಿದ್ದೀವಿ ಇವಾಗ. ಮನೆ ತಣ್ಣಗಿರಬೇಕು, ತಣ್ಣಗಿಲ್ಲ. ಕಾರಣ ಹೇಳೋಣ. ಹಾಂ ಗುರುಗಳೇ. ಅದು ತಿಳ್ಕೊಂಡ್ರೆ ನಿದ್ದೆ ಬರ್ಸ್ಕೋಬೇಕಾಗಿಲ್ಲ, ಆಟೋಮೆಟಿಕಾಗಿ ನಿದ್ದೆ ಬರುತ್ತೆ. ಚಿಕ್ಕವರಿಂದ ದೊಡ್ಡವರಾದಿವರೆಗೂ ಸಮಯಕ್ಕೆ ಸರಿಗೆ ಹೊಟ್ಟೆ ಹಸಿಬೇಕು, ಸಮಯಕ್ಕೆ ಸರಿಗೆ ಊಟ ಮಾಡಬೇಕು, ಸಮಯಕ್ಕೆ ಸರಿಗೆ ಮಲಗಬೇಕು, ಸಮಯಕ್ಕೆ ಸರಿಗೆ ಎಲ್ಲವೂ ನಡಿಬೇಕು. ಸ್ನಾನ ಆಗಲಿ ಪೂಜೆ ಆಗಲಿ ಆಟೋಮೆಟಿಕ್ಕಾಗಿ ನಡೀತಾ ಹೋಗಬೇಕು. ಎಷ್ಟು ಚೆನ್ನಾಗಿರುತ್ತೆ? ನಿಜಕ್ಕೂ ಚೆನ್ನಾಗಿರುತ್ತೆ ಗುರುಗಳೇ. ಇಂಥ ಪುಣ್ಯವಂತರು ನಾವು ಆಗಿದ್ದೀವ ಅಂತ ಎಲ್ಲರೂ ಯೋಚನೆ ಮಾಡಬೇಕಾಗತ್ತೆ. ನಾವು ಮಾಡಬೇಕಾ? ಅದೇ ಪ್ರಕ್ರಿಯೆ ನಡೀತಾ ಇರಬೇಕಾ? ಅದೇ ನಡೀತಾ ಇರಬೇಕು ಅಲ್ವಾ? ಇದಾಗಬೇಕು ಅಂದರೆ ಮನೆ ತಣ್ಣಗಾಗಿರಬೇಕು, ತಣ್ಣಗಿರಬೇಕು. ಈ ತಣ್ಣಗಿರೋಕ್ಕೆ ನಾವು ತಪ್ಪೇನು ಮಾಡಿದ್ದೀವಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ಫ್ಯಾನ್ ಇದೆ ಮನೆಯಲ್ಲಿ. ಹೌದು. ಫ್ಯಾನ್ ಹಾಕ್ಕೊಳ್ಳುವಂಥ ಲೆಕ್ಕಾಚಾರಕ್ಕೆ ನಾವು ಅದು ಕೂಡ ನಮಗೆ ತಣ್ಣಗಾಗಲಿ ಅಂತ ಫ್ಯಾನ್ ಹಾಕಿದ್ದೀವಿ. ಹೌದು. ಈಗ ಹೇಳಿದ್ರೆ ಒಂದು ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಇದರಲ್ಲೂ ಒಂದು ಕತೆ ಇದೆಯಾ ಅಂತ. ಫ್ಯಾನ್ ಗಾಳಿನ ನಮ್ಮ ಕಣ್ಣು ತಡ್ಕೊಳ್ಳಲ್ಲ, ಇದು ಗಮನಿಸಬೇಕು. ಹೌದು. ಫ್ಯಾನ್ ಗಾಳಿಯನ್ನು ನಮ್ಮ ಕಣ್ಣು ತಡೆಯುವ ಶಕ್ತಿ ಇಲ್ಲ ಅಂದ ಮೇಲೆ ನಿದ್ದೆ ಬರಲ್ಲ. ನಿದ್ದೆ ಬಂದಮೇಲೆ ಅದ್ರ ಕಾಳನ್ನ ಕಣ್ಣು ಮುಚ್ಕೊಂಡಿರ್ತೀವಲ್ಲ ಸ್ವಾಮಿ, ಇದಕ್ಕೆ ಹೇಳ್ತಾರೆ. ನಿದ್ದೆ ಬಂದ್ಮೇಲೆ ಕಣ್ಣು ಮುಚ್ಕೊತೀವಲ್ಲಪ್ಪ, ಉಸಿರಾಡ್ತೀವಲ್ಲಪ್ಪ, ಬೆಳಗ್ಗೆ ಎದ್ದ ನಿನ್ನ ಕತೆ ಏನಾಗಿರುತ್ತೆ ನೋಡ್ಕೊಳಪ್ಪ ಅಲ್ವಾ? ಕಣ್ಣು ತೆರ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ಫ್ಯಾನ್ ಆಡ್ತಾ ಇರುತ್ತೆ. ಕೆಲವರು ಫ್ಯಾನ್ ಇದ್ದಾಗ ಕೂರಕ್ಕೆ ಆಗಲ್ಲ. ಹೌದು.
ಎ ಸಿನೋ ಫ್ಯಾನೋ ಇರಲೇಬೇಕು. ಈಗ ಇವ್ರ ಕತೆ ನಿದ್ದೆ ಬರಲ್ಲ ಅವ್ರಿಗೆ. ಕಣ್ಣು ಬಿಟ್ಕೊಂಡು ಮಾತಾಡೋದು ಕೂತಿರೋದೆಲ್ಲ ಅದೇ ಆಗುತ್ತೆ. ಇಲ್ಲಾಂದ್ರೆ ಇವ್ರ ಕತೆ ತಡ್ಕೊಳಕ್ಕಾಗಲ್ಲ. ಇದು ಏನು ಕಾರಣ ಅಂತ ನಮ್ಮವ್ರು ತಿಳ್ಕೊಳಕ್ಕಾಗಿಲ್ವೋ ಏನೋ ಗೊತ್ತಿಲ್ಲ. ಅದನ್ನ ಇವತ್ತು ಹೇಳೋಣ. ನಿದ್ದೆಗೆ ನಾವು ಮಾಡ್ತಿರೋ ತಪ್ಪು ಎಷ್ಟರ ಮಟ್ಟಕ್ಕಿದೆ, ನಾವು ತಿಳ್ಕೊಂಡಿರೋದು ಎಷ್ಟರ ಮಟ್ಟಕ್ಕಿದೆ, ಇದನ್ನೂ ದೇವ್ರ ಮೇಲೆ ಹಾಕುವಂಥ ಜನ ನಾವು. ನನಗೆ ಯಾಕೆ ದೇವರು ನಿದ್ದೆ ಕೊಡ್ತಾ ಇಲ್ಲ ಅಲ್ಲ? ಹೌದು. ಆದರೆ ನಾವು ಪ್ರತಿಯೊಂದನ್ನು ದೇವ್ರ ಮೇಲೆ ಹಾಕೋ ಅಭ್ಯಾಸನೇ ಆಗಿರೋ ದೆಸೆಯಿಂದ ನಮ್ಮ ಮಕ್ಕಳಿಗೆ ಶಾಪ ತಡ್ತಾ ಇದೆ. ಯಾರಿಗೆ? ಮಕ್ಕಳಿಗೆ. ಹಾಂ, ನಾವು ಪ್ರತಿಯೊಂದಕ್ಕೂ ದೇವ್ರನ್ನ ಎಳೆದು ಒಳ್ಳೇದಾಗಕ್ಕೊಂದು ದೇವ್ರು ಮಾಡೋದು. ಈ ರೀತಿಯಾಗಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡುವ ದೇವರ ಫಲ ಎಲ್ಗೋಗುತ್ತೆ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಅನುಭವಿಸ್ತಾರೆ. ಏನು ಅನುಭವಿಸ್ಬೋದು? ಬುದ್ಧಿಗೆಟ್ಟ ಮಕ್ಕಳು ಹುಡ್ತಾರೆ. ಯಾಕೆಂದರೆ ದಿನಕ್ಕೊಂದು ದೇವರು, ದಿನಕ್ಕೊಂದು ಹರಕೆ, ದಿನಕ್ಕೊಂದು ಮಂತ್ರ, ದಿನಕ್ಕೊಂದು ದೇವಸ್ಥಾನ. ಯಾವುದು? ಇವರು ಅನುಕೂಲಕ್ಕೆ ತಕ್ಕಂತೆ. ಹೌದು, ಇವ್ರದ್ದೇ ಪ್ಲಾನ್ ತಾನೇ ಇದು. ಸೊ ಈ ರೀತಿ ಆಗಿರೋ ದೆಸೆಯಿಂದ ನಾವೇನು ಅನುಭವಿಸ್ತೀವಿ ಅಂದರೆ ನಿಜಕ್ಕೂ ನಮ್ಮ ಮಕ್ಕಳು ಆ ಶಾಪದಲ್ಲಿ ಮುಳುಗಿರ್ತಾರೆ. ಯಾಕೆ ಆ ಶಾಪ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ಮುಂದೆ ಹೇಳ್ತಾ ಹೋಗೋಣ. ಸದ್ಯಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂತಹ ಅತಿ ಮುಖ್ಯವಾದ ಪೂಜೆ ಹಂಗಾರೆ ಯಾರಿಗೆ ಮಾಡಬೇಕು ಪ್ರಶ್ನೆ ಇಲ್ಲಿ. ಅದಕ್ಕಿಂತ ಮುಂಚೆ ಆ ಬಿಸಿ ಇರೋದು ಕೊಂಚ ಹೇಳ್ಬಿಡ್ತೀನಿ, ಆಮೇಲೆ ಈ ಕಡೆ ಬರ್ತೀನಿ. ಬಿಸಿ ಇರತಕ್ಕಂತಹ ವಿಚಾರಕ್ಕೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಗೊತ್ತಿದೆ. ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರೋಕ್ಕೆ ಬಾಗಿಲು ಕಿಟಕಿ ಇರಬೇಕು, ದೊಡ್ಡದಾಗಿರಬೇಕು ಅಂತ ಗೊತ್ತು. ಆದರೆ ಅದ್ರ ಮುಖ್ಯವಾದ ಏನು ಅಂತ ಗೊತ್ತಿಲ್ಲ. ಕಿಟಕಿ ಬಾಗಿಲು ದೊಡ್ಡದಾಗಿ ಇಟ್ಕೊಂಡ್ರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಂತ ಗೊತ್ತು. ಹೌದು. ಆದರೆ ಸಮರ್ಪಕವಾದ ಕಿಟಕಿ ಬಾಗಿಲು ಯಾವುದು? ಸಮರ್ಪಕವಾದ ಕಿಟಕಿ ಬಾಗಿಲು ಯಾವುದು ಅದು ತಿಳ್ಕೊಬೇಕಲ್ಲ. ಕಿಟಕಿ ಬಾಗಿಲು ದೊಡ್ಡದೇ ಇದೆ. ಸಮರ್ಪಕವಾದ ಕಿಟಕಿ ಬಾಗಿಲು ಯಾವುದು? ಪ್ರಶ್ನೆ, ಉತ್ತರ ಏನೋ ಹೇಳ್ಬೋದಾ? ಅದು ಹೇಗೆ ಗುರುಗಳೇ? ಸಮರ್ಪಕವಾದ ಕಿಟಕಿ ಬಾಗಿಲುಗಳು ನಮ್ಮ ಮನೆಯಲ್ಲಿ ಇದೆಯಾ? ಈಗ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥದ್ದು ನಾನು ಕ್ವಶನ್ ಹಾಕ್ತೀನಿ. ಸಮರ್ಪಕವಾದ ಮನೆಯಲ್ಲಿ ಆಗಿದ್ದರೆ ಸಮರ್ಪಕವಾದ ಬಾಗಿಲು ಇದೆಯಾ ನೋಡ್ಕೊಳ್ಳಿ. ಬಾಗಿಲುಗಳು, ಬಾಗಿಲಲ್ಲ, ಕಿಟಕಿಗಳು ಇದೆಯಾ? ಅರ್ಥ ಆಯ್ತಾ? ಸಮರ್ಪಕ ಅಂದ್ರೆ ಏನು ಅಂದರೆ ಒಂದು ಕಿಟಕಿಯನ್ನು ಒಂದು ಕಿಟಕಿ ನೋಡುವುದು, ಒಂದು ಕಿಟಕಿಯನ್ನು ಇನ್ನೊಂದು ಕಿಟಕಿ ನೇರವಾಗಿ ನೋಡಬೇಕು. ಗಂಡು ಹೆಣ್ಣು ನೇರವಾಗಿ ನಿಲ್ಲಿಸ್ತಾರಲ್ಲ ಹಾಗೆ, ಅಂದರೆ ಆಪೋಸಿಟ್ ಆಪೋಸಿಟಾಗಿ ಕಾಣಿಸ್ಬೇಕು ಕಿಟಕಿಗಳು. ಅದೇ ರೀತಿ ಬಾಗಿಲುಗಳು ಒಂದು ಬಾಗಿಲನ್ನು ಇನ್ನೊಂದು ಬಾಗಿಲು ನೇರವಾಗಿ ನೋಡಬೇಕು. ಆ ಕಡೆ ಸ್ವಲ್ಪನೂ ಅಳ್ಳಾಡಿರಬಾರ್ದು, ಅಂದರೆ ವ್ಯತ್ಯಾಸ ಇರಬಾರ್ದು. ಈ ರೀತಿ ನೋಡ್ಕೊಳ್ಳಿ. ಸದ್ಯ ದಯವಿಟ್ಟು ಮನೇಲಿ ಇದೆಯಾ ಕಿಟಕಿ ಬಾಗಿಲು? ಬಾಡಿಗೆ ಮನೆನೋ ಸ್ವಂತ ಮನೆನೋ ಕಟ್ಕೊಂಡಿದ್ರೋ ಗೊತ್ತಿಲ್ಲ. ಈ ಸಮರ್ಪಕವಾದ ಬಾಗಿಲನ್ನು ಇಡೋ ಅಭ್ಯಾಸ ನಮ್ಗೆ ಗೊತ್ತಿದೆಯಾ? ಗೊತ್ತಿದೆ ಅಂತೀಯಮ್ಮ? ಸಾಧ್ಯ ಇದೆಯಾ? ನಿಜಕ್ಕೂ ಇಲ್ಲ ಗುರುಗಳೇ. ಅಂದ ಮೇಲೆ ನಿಮ್ಮ ಮನೆಯಲ್ಲಿ ಬಿಸಿ ಗಾಳಿ ಬರದೆ ಏನು ಮಾಡುತ್ತೆ? ಬಿಸಿ ಗಾಳಿ ಸಮರ್ಪಕವಾದ ಕಿಟಕಿ ಬಾಗಿಲನ್ನು ಇಡ್ತಕ್ಕಂಥ ಬುದ್ಧಿ ಗೊತ್ತಿಲ್ವಾ? ಪ್ಲ್ಯಾನ್ ಗೊತ್ತಿಲ್ವಾ? ಹೇಳೋರ್ ಗತಿ ಇಲ್ವಾ? ಏನಾರು ಅನ್ಕೊಳ್ಳಿ, ಇಟ್ಟಿದ್ದೀರಾ ನೋಡ್ಕೊಳ್ಳಿ. ವಾಸ್ತು ಪ್ರಕಾರ ಮನೆ, ವಾಸ್ತು ಪ್ರಕಾರ ಪ್ಲ್ಯಾನ್, ಹೌದಲ್ಲ? ಎಲ್ಲಿದೆ ಪ್ಲ್ಯಾನ್? ಮೂಗಲ್ಲಿ ಉಸಿರಾಟ ಆಡಬೇಕಾದ್ರೆ ಒಂದು ಕಡೆ ಏನಾದ್ರು ಕಟ್ಟಿಕೊಂಡ್ರು ತಲೆನೋವು ಬರುತ್ತಾ ಇಲ್ವಾ? ಖಂಡಿತ ಬರುತ್ತೆ. ಹಾಗಿರ್ಬೇಕಾದ್ರೆ ಯಾವುದೇ ಕಿಟಕಿಗೆ ಇನ್ನೊಂದು ಕಿಟಕಿಗೆ ಸಂಬಂಧ ಇಲ್ಲದಾಗ ಮನೆಯಲ್ಲಿ ಬಿಸಿ ಗಾಳಿ ಬರದೆ ಇನ್ನೇನು ತಣ್ಣಗೆಲ್ಲಿ ಬರುತ್ತೆ? ಹಾಗೆ ಬಾಗಿಲುಗಳು ಅತಿ ಮುಖ್ಯವಾಗಿ ನಾವು ಆ ರೀತಿ ಸಮರ್ಪಕವಾಗಿ ಇಟ್ಕೊಳ್ಳೋ ಅಭ್ಯಾಸ ಗೊತ್ತಿದೆಯಾ ಅಂತಕ್ಕಂಥದ್ದು. ಈ ಅಭ್ಯಾಸ ಇದ್ದವರಿಗೆ ಮನೆ ಯಾವಾಗಲೂ ತಣ್ಣಗಿರ್ತಕ್ಕಂಥ ವಾತಾವರಣವನ್ನು ಮನೆಯೇ ಸೃಷ್ಟಿ ಮಾಡುತ್ತೆ. ನೀವು ಫ್ಯಾನು ಎ ಸಿ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಆ ರೀತಿ ಮನೆಯನ್ನು ಕಟ್ಕೊಂಡಿದ್ದೀರಾ, ವಾಸ ಮಾಡ್ತಾ ಇದ್ದೀರಾ, ತಿಳ್ಕೊಂಡಿದ್ದೀರಾ, ಅನುಭವಿಸ್ತಾ ಇದ್ದೀರಾ? ಏನೂ ಇಲ್ಲ. ಗುರುಗಳೇ, ನೇರವಾಗಿಟ್ಟಾಗ ತಂಪಾದ ವಾತಾವರಣ ಇರುತ್ತೆ ಅಂತ ಹೇಳಿದ್ರು ಗುರುಗಳೇ. ಅದು ಹೇಗೆ ಅನ್ನೋದನ್ನ ಹೇಗೆ ಕಂಡಿಡ್ಕೋಬಹುದು ನಾವು? ಈಗ ಕಂಡಿಡ್ಕೊಳ್ಳೋದು ಅನ್ನೋದಕ್ಕಿಂತ ಇದು ಇವಾಗ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ಇನ್ನು ಮುಂದುವರೆದ ಭಾಗ ಹೇಳೋಣ. ಏನು ಅಂದರೆ, ನಾವು ವೆಹಿಕಲ್ ನಿಲ್ಲಿಸೋ ಜನ ಮನೆ ಕಟ್ಟಿದ್ರೆ ಏನು ನಿಲ್ಲಿಸ್ಬೇಕು? ವೆಹಿಕಲ್ ಪಾರ್ಕಿಂಗ್ ಬೇಕು. ಅದೆಲ್ಲಿ ತಗೊಂಡು ನಿಲ್ಲಿಸ್ಕೊಳ್ಳೋಣ? ಮನೆ ಮುಂದೆ ನಿಲ್ಲಿಸ್ಕೊಳ್ಳದೆ ಅಲ್ವಾ? ಇದು ಎರಡನೇ ಸಮಸ್ಯೆ. ಯಾಕೆ ಅಂದರೆ, ಮನೆಯ ಪಕ್ಕದಲ್ಲಿ ನೆನ್ನೆ ಕೂಡ ಹೇಳಿದೆ, ಕುಬ್ಜ ಮನೆ, ಒಂದಕ್ಕೊಂದು ಜಂಟಿ ಆಗಿರೋ ಕುಬ್ಜ ಮನೆ. ಅದೇ ನಿಮ್ಮ ಮನೆ ಸುತ್ತ ಸ್ವಲ್ಪ ಜಾಗ ಇದ್ದು ಆ ಸುತ್ತ ಏನಾದ್ರು ಒಂದು ಉಲ್ಪಸ್ರೆ ಏನೋ ಹೇಳ್ತಾರೆ ಅದಕ್ಕೆ ಇಂಗ್ಲೀಷಲ್ಲಿ, ಹುಲ್ಲು ಬೆಳೆಯೋದಕ್ಕೆ ಆ ಲ್ಯಾಂಡ್ ಥರ ಏನಾದ್ರು ಬಿಟ್ಕೊಂಡಿದ್ರೆ ನೀವು ಬದುಕಿದ್ರಿ. ಬೇಕು ಅಂತೆ ಬೇಡ ಅಂತೆ? ಮನೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಮನೆ ನೋಡೋಕ್ಕೆ ಚೆನ್ನಾಗಿರುತ್ತೆ.
ಅಲ್ವಾ? ಹೌದು. ಪಾರ್ಕ್ ಹೋಯ್ತೀವಿ ನಾವು, ಮನೆಯಲ್ಲಿ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡೋದು ಅಂದರೆ ಗಾಡಿ ಪಾರ್ಕ್ ಮಾಡೋದು ನಾವು ಮಾಡ್ಕೊಳ್ಳೋದು. ಹೌದು. ಮನೆ ಗಾರ್ಡನ್ ಏರಿಯಾದೊಳಗಡೆ ಇರಬೇಕು. ಇದನ್ನು ನಾವು ಹೆಣ್ಣನ್ನು ನೋಡ್ಬೇಕಾದ್ರೆ ಸೌಂದರ್ಯವಾಗಿರೋ ಹೆಣ್ಣನ್ನು ನೋಡೋಕೆ ಇಷ್ಟಪಡ್ತೀವಿ. ಹೌದು. ಹೌದಾ? ಈ ಭೂಮಿ ತಾಯಿಯನ್ನು ಸೌಂದರ್ಯವತಿಯನ್ನಾಗಿ ಮಾಡಿದ್ದೀವಾ? ಕ್ವಶನ್. ಮಾಡ್ಬೇಕಾ ಬೇಡ? ಖಂಡಿತ ಮಾಡಬೇಕು. ಸೌಂದರ್ಯವತಿಯಾದ ಭೂಮಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ದೀವಾ? ಇದು ತಲೆ ಕೆಟ್ಟು ಹೋಗ್ಬಿಡುತ್ತದೆ. ಸೌಂದರ್ಯ ಅಂದರೆ ಏನು? ಜುಮ್ಕಿ ಓಲೆ ಇಕ್ಕಾಗತ್ತ ನಾವು ಸೈಟ್ಗೆ ಅನ್ಕೋತಾರಲ್ವಾ? ಹಾ ಗುರುಗಳೇ. ಸುತ್ತ ತುಳಸಿ ಆಗಲಿ, ಉಲ್ಪಸ್ರೆ ಬೆಳೆಸೋದಾಗಲಿ, ಗಿಡಗಳು ಬೆಳೆಸೋದಾಗಲಿ, ನಿಮ್ಗೆ ಇಷ್ಟವಾದ್ದಾಗಲಿ, ಅದಕ್ಕೂ ಕ್ರಮ ಇದೆ ಹೇಗೆ ಮಾಡಬೇಕಂತ. ಈ ರೀತಿಯಾಗಿ ಸುತ್ತ ಜಾಗ ಬಿಟ್ಕೊಂಡು ಮಾಡಿಕೊಂಡು ಮಧ್ಯದಲ್ಲಿ ಮನೆ ಇದ್ದಾಗ ಆ ಮನೆ ಸ್ವರ್ಗ. ಏನು ಹೇಳ್ತೀಯಮ್ಮ? ಹಾ ಗುರುಗಳೇ, ಖಂಡಿತ. ಈ ರೀತಿ ಮಾಡ್ತಕ್ಕಂತಹ ಅಭ್ಯಾಸ ನಮ್ಮಲ್ಲಿ ಇದೆಯಾ ಇದು ತಿಳ್ಕೊಬೇಕು. ಈಗ ಇದಕ್ಕೂ ದೇವ್ರಿಗೂ ಸಂಬಂಧ ಇದೆಯಾ? ಹಾಗಿರಬೇಕಾದ್ರೆ ಈ ರೀತಿ ತಪ್ಪನ್ನು ಇನ್ನು ಸ್ವಲ್ಪ ಮುಂದುವರೆದ ಭಾಗ ಹೇಳ್ತಕ್ಕಂತಹ ವಿಚಾರಕ್ಕೆ ಹೋದರೆ ಎಲ್ಲದಕ್ಕೂ ಗಣಪತಿ ಪೂಜೆ ಮಾಡ್ತೀವಿ. ಹೌದು. ಹೌದಾ? ಪ್ರಥಮ ಪೂಜೆ ಯಾರಿಗೆ? ಗಣಪತಿಗೆ. ಗಣಪತಿಗೆ. ಆಗಿರಬೇಕಾದ್ರೆ ನಾವು ಗಣಪತಿಯನ್ನ ಭೂಮಿ ಮೇಲೆ ಇಟ್ಟುಕೊಂಡು ಪೂಜೆ ಮಾಡುವ ವಾಡಿಕೆ ಇದೆ. ಭೂಮಿ ಒಳಗಡೆ ಇರೋ ಗಣಪತಿಯನ್ನ ನಾವು ನೋಡಿದ್ದೀವಾ ಅಂತ ಯೋಚನೆ ಮಾಡಬೇಕು. ಯಾವ್ದ್ರೊಳಗಡೆ? ಭೂಮಿ ಒಳಗಡೆ. ಭೂಮಿಯ ಒಳಗಡೆ ಗಣಪತಿ ಇರೋದು ಸತ್ಯಾಸಕ್ತಿನ ಶಕ್ತಿವಂತ ಗಣಪತಿ ಆಗ್ತಾರ? ಭೂಮಿ ಮೇಲೆ ಇಟ್ಟು ಪೂಜೆ ಮಾಡ್ತಕ್ಕಂಥ ಗಣಪತಿ ಕೂರಿಸ್ತೀವಲ್ಲ ಗೌರಿ ಬಗ್ಗೆ, ಹೌದು. ಅದು ಸರಿನಾ? ಭೂಮಿ ಒಳಗಡೆ ಇರೋ ಗಣಪತಿ ಸರಿನಾ? ಇದನ್ನ ಇವತ್ತು ವಿಶ್ಲೇಷಣೆಯಾಗಿ ತೋರ್ಸೋಕ್ಕೆ ಪ್ರಯತ್ನ ಮಾಡೋಣ. ಒಂದು ಸಣ್ಣದಾಗಿ ಒಂದು ಚಿತ್ರ ನೋಡ್ಕೊಂಡ್ಬಿಟ್ರೆ ಎಲ್ರಿಗೂ ಅರ್ಥ ಆಗತ್ತೆ. ಏನು ಅಂದರೆ, ಭೂಮಿಯ ಒಳಗಡೆ ಇರುವ ಗಣಪತಿ ನೋಡಿ, ಇಲ್ಲಿ ಸ್ವಲ್ಪ ಗಮನಿಸ್ಕೋಬೇಕು. ಇದು ಈ ಆನೆ ಕಾಣಿಸ್ತಾ ಇದೆ ಎಲ್ಲರ ಕಣ್ಣಿಗೆ ಅಂತ ಅನ್ಸುತ್ತೆ. ಈ ಆನೆ ಮೇಲೆ ಭೂಮಿ ಇದೆ, ಅದ್ರ ಕೆಳಗಡೆ ಸ್ವಲ್ಪ ಗಮನಿಸ್ಕೊಂಡ್ರೆ ಗೊತ್ತಾಗತ್ತೆ ಆಮೆ. ಹೌದು. ಹೌದಾ? ಮೇಲೆ ಗಣಪತಿ. ಈ ಆಮೆ ಏನಕ್ಕೆ ಅಲ್ಲಿದೆ ಅಂದ್ರೆ ಪೂರ್ಣಾಯಸ್ಸು ಇದಕ್ಕೆ 200 ವಯಸ್ಸು, ಹತ್ತತ್ರ 200 ವರ್ಷ ಆಯಸ್ಸಿದೆ ಇದಕ್ಕೆ. ಯಾವ್ದಕ್ಕೆ? ಆಮೆಗೆ. ಅಂದ್ರೆ ಭೂಮಿಯಲ್ಲಿ ನಾವು ಬದುಕೋದಕ್ಕೂ 200 ವರ್ಷ ಬದುಕುವಷ್ಟು ಶಕ್ತಿ ನಮ್ಮ ಭೂಮಿಯಲ್ಲಿ ನಾವು ಮನೆ ಕಟ್ಕೋಬಹುದು ಅಂತ ಅರ್ಥ. ಆಮೆ ಏನಿದೆ ನಾವು ಭೂಮಿಯಲ್ಲಿ ಗುರುತಿಸ್ತಾ ಇದ್ದೀವಿ, ಆ ಆಮೆಯ ರೀತಿಯಲ್ಲಿ ಮನೆ ಕಟ್ಕೋಬೇಕು. 100 ವರ್ಷ ಬಾಳಿ ಬದುಕಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಆಮೆಯನ್ನು ಕಾಸು ಕೊಟ್ಟು ತಂದು ವಾಸ್ತು ಅವರು ಹೇಳಿದ್ರು ಅಂದ್ಬಿಟ್ಟು ಯಾವುದೋ ಮೂಲೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋ ಜನ ನಾವು. ಹೌದು ಗುರುಗಳೇ. ಆದರೆ ನಮ್ಮ ವಾಸದ ಮನೆಯ ಭೂಮಿಯಲ್ಲಿ ಆಮೆ ಇದೆ ಅಂತಕ್ಕಂಥದ್ದು, ಆಮೆ ಇರಬೇಕಾದ್ರೆ ಆಮೆ ಒಳಗಿರುತ್ತೆ ಅಂತ ಅನ್ಕೋಬೇಡಿ. ನೀವು ಮನೆ ಕಟ್ಟಡ ಕಟ್ತಿರಲ್ಲ, ಅದು ಆಮೆ ರೀತಿ ಆಗಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ನೀವಿನ್ನೂ ತಿಳ್ಕೊಳಕ್ಕಾಗಿಲ್ಲ. ಆಮೆಯನ್ನು ಅದರ ಮೇಲಿರ್ತಕ್ಕಂಥ ಶಕ್ತಿವಂತವಾಗಿರ್ತಕ್ಕಂಥ ಗಜರಾಜ ಗಣಪತಿ ಅದರ ಮೇಲೆ ನಿಂತಿರ್ತಾರೆ. ಅದರ ಮೇಲೆ ನಾವು ಮನೆ ಕಟ್ತಕ್ಕಂಥ ವಿಚಾರ ಎಷ್ಟು ಅದ್ಭುತವಾದ ವಿಚಾರ, ಸ್ವಲ್ಪ ದಯವಿಟ್ಟು ತಿಳ್ಕೊಳ್ಳಿ. ನಾವು ಸಿಕ್ಕ ದೇವರುಗಳಿಗೆಲ್ಲ ಪೂಜೆ ಮಾಡೋ ಜನ ಧರ್ಮದಲ್ಲಿ ಇರ್ತಕ್ಕಂಥದ್ದು ಸೂರ್ಯ, ಚಂದ್ರ, ಭೂಮಿ, ಅಗ್ನಿ, ನೀರು, ಇಷ್ಟಕ್ಕೆ ಪವಿತ್ರವಾದ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ನಮ್ಮ ಭಾರತೀಯ ಸಂಸ್ಕಾರದಲ್ಲಿರೋದು. ನಾವು ದಿನಕ್ಕೊಂದು ದೇವರು ಮಾಡಿ 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 ಮಕ್ಕಳಿಗೆ ಬುದ್ಧಿ ಸ್ಥಿಮಿತವಿಲ್ಲದ ಮಕ್ಕಳು ಹುಟ್ಟಿದ್ದಾರೆ, ಮುಂದಕ್ಕೂ ಹುಟ್ಟುತ್ತಾರೆ. ದಿನಕ್ಕೊಂದು ದೇವರು, ದಿನಕ್ಕೊಂದು ಮಂತ್ರ ಯಾರ ಮನೆಯಲ್ಲಿ ಮಾಡ್ತಾರೋ ಅವರ ಮನೆಯಲ್ಲಿ ಬುದ್ಧಿಗೆಟ್ಟ ಮಕ್ಕಳೇ ಹುಟ್ಟೋದು ಅಂತ ಗೊತ್ತಿಲ್ಲ. ಯಾಕೆ ಅಂದರೆ ಅದೇ ಸ್ವಲ್ಪ ಬಲಗಬಕ್ಕೆ ಬನ್ನಿ. ಇದು ನಕ್ಷತ್ರಗಳನ್ನು ನಾವು ಶಾಸ್ತ್ರ ಕೆಳಕ್ಕೆ ಹೋಗ್ತೀವಿ. ಹೌದಾ? ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಒಳ್ಳೇದಾಗ್ತದೆ ಅಂತ ಅಲ್ಲ. ಭೂಮಿ ಅಂತ ಗೊತ್ತಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಆ ಭೂಮಿಗೂ ಕೂಡ ಮುಳ್ಳು ತರ ಇದೆ ಅಲ್ಲಿ, ಹೇಗೆ ಸುತ್ತ ರೌಂಡ್ ಹೊಡಿಯತ್ತೆ ಅಂತ. ಅಂದ್ರೆ ಎಲ್ಲಾ ನಕ್ಷತ್ರಗಳು ಅಲ್ಲೇ ಇದೆ ನೋಡಿ. ಭೂಮಿಯ ಒಳಗಡೆ ನಮ್ಮ ನಕ್ಷತ್ರ ಇದೆ ಅಂತ ಸತ್ಯವಾಗಲೂ ಇವತ್ತೇ ನೋಡ್ತಾ ಇರೋದು ಅಂತ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗ್ಬೋದು. ನಾವು ಕೇಳ್ತಿರೋದು ಪಂಚಾಂಗದಲ್ಲಿರ್ತಕ್ಕಂಥ ನಕ್ಷತ್ರಗಳು ಅಲ್ಲ ರೀ. ನಾವು ಎಷ್ಟು ಹಿಂದೆ ಇದ್ದೀವಿ, ನಾವು ಎಷ್ಟು ದಡ್ಡತನವಾಗಿ ಬದುಕ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರು ಇದನ್ನ ದಿನ ಬೆಳಗಾಯ್ತು ಒಂದು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡು ನೋಡ್ಕೊಳ್ಳಿ ಮನೆಯಲ್ಲಿ. ನಕ್ಷತ್ರಗಳು ಇರುವುದು ವಾಸದ ಮನೆಯಲ್ಲಿ, ಭೂಮಿಯಲ್ಲಿ. ನಾವು ಮಾಡುವ ಪೂಜೆ ಮಾಡಬೇಕಾದದ್ದು ಗಣಪತಿ ಪ್ರಥಮ ಪೂಜೆಯನ್ನು ಮಾಡಬೇಕಾಗಂತ ಹೇಳ್ತಕ್ಕಂಥ ಧರ್ಮದಲ್ಲಿ ಇಲ್ಲಿವರೆಗೂ ನಡ್ಕೊಂಡು ಬಂದಿರತಕ್ಕಂಥ ವಿಚಾರ ಹೇಗಾಗಿದೆ ಅಂದರೆ, ನಮ್ಮ ಮನೆಯಲ್ಲೇ ಭಗವಂತನನ್ನು ನಾವು ಇಟ್ಕೊಂಡಿದ್ದೀವಿ ಭೂಮಿಯಲ್ಲಿ ಅಂದರೆ ನಮಗೆ ಕೆಟ್ಟದ್ದು, ಭಯ, ಆತಂಕ, ರೋಗ ಏನಕ್ಕೆ ಬರುತ್ತೆ? ಈ ಸತ್ಯ ನಮ್ಮ ಜನಕ್ಕೆ ಯಾವತ್ತು ಅರ್ಥ ಆಗತ್ತೆ? ಭೂಮಿ ಅಂತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಭೂತಾಯಿ ಅಂತ ಹೇಳ್ತೀವಿ, ಭೂಮಿ ತಾಯಿ ಅಂತ ಹೇಳ್ತೀವಿ. ಆದರೆ ಭೂಮಿಯಲ್ಲಿ ದೇವರನ್ನ ಯಾವ ರೀತಿ ನಾವು ಗುರುತಿಸ್ಕೊಂಡು ಮನೆ ಕಟ್ಟಬೇಕು ಅಂತ ಯಾಕೆ ಅರ್ಥ ಆಗಿಲ್ಲ?
ಈ ನಕ್ಷತ್ರಗಳನ್ನು ಇನ್ನೊಮ್ಮೆ ಹೇಳ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. ಇವತ್ತೇ ಕೊನೆ, ಅಂದರೆ ಇವತ್ತು ಹೇಳ್ತಾ ಇದ್ದೀನಿ ನಾನು. ತಲತಲಾಂತರದಿಂದ ನಾವು ಕೇಳ್ಕೊಂಡು ಬಂದಿರೋದು ಏನು ಅಂತಂದರೆ, ನಕ್ಷತ್ರಕ್ಕೆ ಏನು ಮಾಡೋದು, ನಕ್ಷತ್ರ ಒಳ್ಳೇದು ಯಾವುದು, ನಕ್ಷತ್ರಕ್ಕೆ ಏನು ಮಾಡಬೇಕು, ಕೇಳ್ಕೊಂಡು ಹೇಳೋರಂತೂ ಪ್ರಪಂಚದಲ್ಲಿ ಹುಟ್ಟೇ ಇಲ್ಲ. ಇವತ್ತು ಈ ಒಂದು ನಿದರ್ಶನ ನಿಮ್ಮಗಳೆಲ್ಲರಿಗೂ, ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಶಾಸ್ತ್ರದಲ್ಲಿ ನಕ್ಷತ್ರಗಳನ್ನ ಕೇಳೋ ಕೆಟ್ಟ ಅಭ್ಯಾಸವನ್ನು ಬಿಡಬೇಕು. ಯಾವುದರಲ್ಲಿ ನಕ್ಷತ್ರ ಒಳ್ಳೇದು ಯಾವುದು ಅಂತ ಕೇಳೋ ಅಭ್ಯಾಸ ಇದೆಯಲ್ಲ, ನಿಮ್ಮ ಮನೆಯಲ್ಲಿದ್ದೀರಿ ಸ್ವಾಮಿ. ನೀವು ಮನೆಯಲ್ಲಿ ಸೊಸೆ, ಮಗ, ಮೊಮ್ಮಗಳು, ಅಳಿಯ ಎಲ್ಲ ಇರ್ತಾರೆ. ಹೌದು, ಎಲ್ಲ ನಕ್ಷತ್ರನೂ ಮನೆಯಲ್ಲೇ ಇದೆ. ಈಗ ನೀವು ಮನೆಯನ್ನು ಪೂಜೆ ಮಾಡ್ತಕ್ಕಂಥದ್ದು, ಅಂದರೆ ಭೂಮಿಯನ್ನು ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯವನ್ನು ಇಟ್ಕೊಂಡಾಗ ಅದರಲ್ಲಿ ಸೂರ್ಯ, ಚಂದ್ರ, ಭೂಮಿ ಇವರು ಈ 3 ಜನಕ್ಕೆ ನಾವು ಮಾಡಬೇಕಾದಂಥ ಪ್ರತಿದಿನದ ಅಲ್ಲ, ಪ್ರತಿ ಕ್ಷಣದಲ್ಲೂ ಪೂಜೆ ನಡೀತಾ ಇರಬೇಕು. ಗಂಧದ ಕಡ್ಡಿ ತಗೊಂಡು ಪೂಜೆ ಮಾಡಿ ಅಂತ ನಾನು ಹೇಳ್ತಿಲ್ಲ. ಆ ರೀತಿ ಮನೆಯನ್ನು ಕಟ್ಕೊಳ್ಳಿ. ನಮ್ಮ ಭೂಮಿ ಮೇಲೆ ಬರ್ತಕ್ಕಂತಹ ಒಂದು ಪಾಯ ಅಂತ ನಾವೇನು ಹೇಳ್ತೀವಿ, ಆ ಪಾಯ ಅಂತಕ್ಕಂಥ ಒಂದು ಮಂಟಪ ಗಣಪತಿ ಕೂತಿರ್ತಕ್ಕಂಥ ಮಂಟಪವಾಗಿರುತ್ತೆ. ನಾವು ಭೂಮಿಯ ಮೇಲೆ ಕಟ್ಟಿರುವ ಒಂದು ಪಾಯ ಅಂತ ನಾವೇನು ಹೇಳ್ತೀವೋ, ಆ ಪಾಯ ಅಂತಕ್ಕಂಥ ಮಂಟಪನೇ ಗಣಪತಿಗೆ ಜಾಗ ಕೊಡ್ತಕ್ಕಂತಹ ಒಂದು ಸತ್ಯ. ಆದರೆ ಕೆಳಗಡೆ ಇರ್ತಕ್ಕಂತಹ ಆ ಅಂದರೆ ಭೂಮಿಯಲ್ಲಿರ್ತಕ್ಕಂತಹ ನಾವು ಏನೆಲ್ಲ ಬೇಕು ಒಳ್ಳೆಯದಾಗಕ್ಕೆ ಅಂತ ಅನ್ಕೋತೀವೋ, ಇದೆಲ್ಲ ನಮ್ಮ ಭೂಮಿಯಲ್ಲಿದೆ. ಯಾವೆಲ್ಲ ನಕ್ಷತ್ರ ಒಳ್ಳೆಯದು ಕೆಟ್ಟದ್ದು ಅನ್ಕೋತೀವೋ, ಯಾವುದು ಹೊಂದಾಣಿಕೆ ಆಗುತ್ತೆ ಇಲ್ವಂತ ಡೌಟಲ್ಲಿ ಇರ್ತೀವೋ, ಇವೆಲ್ಲ ನಮ್ಮ ಭೂಮಿಯಲ್ಲೇ ಇದೆ ಅಂತಕ್ಕಂಥ ಸತ್ಯ ಇವತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಮುಂದೆ ಆದರೂ ಸಿಕ್ಕ ದೇವರುಗಳಿಗೆಲ್ಲ ಪೂಜೆ ಮಾಡ್ತಕ್ಕಂಥದ್ದು ಮಾಡೋದು ತಪ್ಪಲ್ಲ. ಮಕ್ಕಳು ಅನುಭವಿಸ್ತಾರೆ, ಅದನ್ನು ಹೇಳ್ತೀನಿ, ಯಾಕೆ ಅನುಭವಿಸ್ತಾರೆ ಅಂತ ಹೇಳ್ತೀನಿ. ನಾವು ದಿನಕ್ಕೊಂದು, ವಾರಕ್ಕೊಂದು, ತಿಂಗಳಿಗೊಂದು, ವರ್ಷಕ್ಕೊಂದು ಪೂಜೆ ಮಾಡ್ತಾ ದೇವರನ್ನ ಬದಲಾವಣೆ ಮಾಡ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಯಾರು ನೆಮ್ಮದಿಯಾಗಿರ್ತಕ್ಕಂತಹ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸಂಸ್ಕಾರವಂತ ಮಕ್ಕಳನ್ನು ನಾವು ಆದಷ್ಟು ಮಟ್ಟಕ್ಕೆ ಬೆಳೆಸಿದ್ದೀವಿ ಅಂತ ಹೇಳ್ಕೊತಾರೆ ಕೆಲವರು, ಪಾಪ ಅಲ್ವಾ. ನಾನು ಕೇಳ್ತೀನಿ, ಇದು ಸದ್ಯದಲ್ಲಿ ಸಂಸ್ಕಾರದ ಮೂಲ ಅರ್ಥ ಏನು? ಪರಿವರ್ತನೆ ಅಂದರೆ ಬದಲಾವಣೆ. ಯಾವುದು ಬದಲಾವಣೆ? ಬುದ್ಧಿ ಬದಲಾವಣೆ. ಎಲ್ಲಾಗಿದೆ? ಬುದ್ಧಿಯಲ್ಲಿ ಬದಲಾವಣೆ. ಯಾಕೆ ಅಂದರೆ ಬುದ್ಧಿ ಬದಲಾವಣೆ. ಈಗ ವಿದ್ಯೆ ಕಲಿಯೋಕ್ಕೆ, ದುಡ್ಡು ಮಾಡೋಕ್ಕೆ ಪಾಠಶಾಲೆ ಇದೆ, ಹೌದಾ? ಸತ್ಯ ತಾನೇ? ಗುಣ ಬರೋದಕ್ಕೆ ಪಾಠಶಾಲೆ ಇದೆಯಮ್ಮ? ನಿಜಕ್ಕೂ ಇಲ್ಲ ಗುರುಗಳೇ. ಮನುಷ್ಯನ ಗುಣ ಬದಲಾವಣೆಗೆ ಪಾಠಶಾಲೆ ಇದೆಯಾ? ಭಾರತದಲ್ಲೆಲ್ಲ, ವಿಶ್ವದಲ್ಲಿ ಏನಾದ್ರು ಇದೆಯಾ? ದಯವಿಟ್ಟು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು. ಇದಕ್ಕೆ ಪಾಠಶಾಲೆ ಇಲ್ಲ. ಮತ್ತು ವಿದ್ಯಾ ಬುದ್ಧಿ ಎರಡೂ ಸೇರಿಸ್ಬಿಟ್ರೆ ಹೆಂಗಿದು? ವಿದ್ಯೆ ಕಲಿಯೋಕ್ಕಿದೆ ಪಾಠಶಾಲೆ, ಬುದ್ಧಿ ಕಲಿಯೋದಕ್ಕೆ ಪಾಠಶಾಲೆಯಲ್ಲಿ ಆಗಲ್ಲ. ಜೊತೆಗೆ ಇದಕ್ಕೆ ಹತ್ತಿರವಾದಂಥ ಅಂಟ್ಕೊಂಡು ಬಂದಿರತಕ್ಕಂಥದ್ದು ಗುಣ, ಇದನ್ನೂ ಸಾಧ್ಯ ಇಲ್ಲ. ಇದು ಸಾಧ್ಯ ಎಲ್ಲಿ? ನಾವು ಕಟ್ಟುವ ಮನೆಯಿಂದಲೇ ಸಾಧ್ಯ. ಅದೇ ಪಾಠಶಾಲೆ ಆಗಬೇಕು. ಎಷ್ಟು ಜನ ಹೇಳಿಲ್ಲ ಮನೆಯೇ ಪಾಠಶಾಲೆ? ಹೇಳಿದಾರೆ ತಾನೇ? ಹಾಗಿದ್ದು ಬೇಕಾದರೆ ನಾವು ಕಟ್ಟುವ ಮನೆಯನ್ನು ಪಾಠಶಾಲೆಯನ್ನಾಗಿ ಯಾಕೆ ಕಟ್ಟುತ್ತಿಲ್ಲ, ಕೇಳಿಲ್ಲ, ಹೇಳಿಲ್ಲ, ಮಾಡುತ್ತಿಲ್ಲ? ಯಾರ ಹತ್ರ ಕೇಳೋದಿದ್ದ? ಬೇಕಲ್ಲ ಇದು. ಇವತ್ತು ಎಷ್ಟು ಜನಕ್ಕೆ ಇದು ಅರ್ಥ ಆಗಿ ಕಣ್ತರಿಯುತ್ತೋ ಗೊತ್ತಿಲ್ಲ. ಯಾಕೆ ಈ ವಿಚಾರ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ತುಂಬ ದೂರ ಹೋಗ್ಬಿಟ್ಟಿದ್ದೀವಿ, ತಪ್ಪು ಅಡ್ರೆಸ್ಸಲ್ಲಿ ಹೋಗ್ಬಿಟ್ಟಿದ್ದೀವಿ ನಾವು. ಯಾಕೆ ಅಂದರೆ ಹೇಳೋರೆಲ್ಲ ಬರೀ ತಪ್ಪು ಅಡ್ರೆಸ್ಸೇ. ಇಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂತಹ ಜಿ ನ್ಯೂಸ್ ಕನ್ನಡದಲ್ಲಿ ಬರ್ತಾ ಇರ್ತಕ್ಕಂತಹ ಕಾರ್ಯಕ್ರಮ ಪ್ರತಿಯೊಬ್ಬರನ್ನು ಕಣ್ಣು ತೆರೆಸುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಪ್ರತಿಯೊಬ್ಬರ ಕಣ್ಣು ತೆರೆಸುವಂತಹ, ಇಲ್ಲಿ ಶಾಸ್ತ್ರ ಸಂಪ್ರದಾಯ ಅಂತಕ್ಕಂಥದ್ದನ್ನು ನಾವು ಗೊತ್ತಿಲ್ಲದೆ ಮಾಡಿ, ತಪ್ಪಾಗಿ ಅನುಭವಿಸಿ, ತಪ್ಪಾದ ಕುಟುಂಬವನ್ನು ಪಡ್ಕೊಂಡು ತಪ್ಪಾಗಿ ಬದುಕೋದು ಯಾತಕ್ಕೆ ಬೇಕಾಗಿದೆ? ಇಂತಹ ರಹಸ್ಯಕರವಾಗಿರ್ತಕ್ಕಂಥ ವಿಚಾರ ಸಿಗ್ತಾ ಇದೆ ಅಂದರೆ ನಾವೆಷ್ಟು ಪುಣ್ಯ ಮಾಡಿದ್ದು ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. 1 ಸಲ ನೋಡೋದಲ್ಲ, 2 ಸಲ ನೋಡಿ, 3 ಸಲ ನೋಡಿ, ಅರ್ಥ ಆದಮೇಲೆ ಮಲ್ಕೊಳ್ಳಿ, ಒಳ್ಳೆ ನಿದ್ದೆ ಬರುತ್ತೆ. ಯಾವುದನ್ನು? ವಿಡಿಯೋದಲ್ಲಿ ಬರ್ತಕ್ಕಂತಹ ಕಾರ್ಯಕ್ರಮವನ್ನು ದಯವಿಟ್ಟು 3 ಸಲ ನೋಡಿ. ಯಾಕೆ ಅಂದರೆ ನಿಮಗೆ ಜ್ಞಾನೋದಯ ಆಗುತ್ತೆ. ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ, ಎಷ್ಟು ತಪ್ಪಾಗಿ ಹೋಗ್ತಾ ಇದ್ದೀವಿ ಅಂತ. ಯಾರೋ ಹೇಳಿದ್ರು ಅಂತ ದಯವಿಟ್ಟು ಕೇಳಬೇಡಿ. ನಾನು ನಿಮಗೆ ಹೇಳ್ತಾ ಇಲ್ಲ, ಕೇಳಿಸ್ಕೊಳ್ಳಿ ಅಂತ ಅರ್ಥ ಮಾಡಿಸ್ತಾ ಇದ್ದೀನಿ. ಈ ಅರ್ಥ ಮಾಡಿಸೋದಿದೆಯಲ್ಲ, ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಇದೇ ನಿಜವಾದ ಗುರುಗಳು ಮಾರ್ಗದರ್ಶನ. ಮಾರ್ಕೆಟಿಂಗ್ ಗುರುಗಳ ಹತ್ರ ಹೋಗಿ ಕೇಳಿದ್ರೆ ಆಗಲ್ಲ. ಯಾರು ಮಾರ್ಕೆಟಿಂಗ್ ಗುರುಗಳು? ಇದಕ್ಕಿದು ಮಾಡಿ, ಈ ನಕ್ಷತ್ರಕ್ಕೆ ಪೂಜೆ ಮಾಡಿ, ಈ ನಕ್ಷತ್ರಕ್ಕೆ ದೇವಸ್ಥಾನಕ್ಕೆ ಹೋಗಿ,
ಇದು ಮಾರ್ಕೆಟಿಂಗ್ ಗುರುಗಳ ಒಂದು ಮಾರ್ಗ. ದಯವಿಟ್ಟು ಇದನ್ನು ಯಾವ ಕಾರಣಕ್ಕೂ ಇದರಿಂದ ನಮ್ಮ ಸಮಸ್ಯೆ ಸಿಕ್ಕಾಕ್ಕೊಂಡಿದ್ದೀವಿ ಹೊರತು ಇದರಿಂದ ಹೊರಗೆ ಬಂದಿಲ್ಲ. ಇವತ್ತಲ್ಲ, ಎಷ್ಟು ವರ್ಷ, 1000 ಕೋಟಿ ಎಷ್ಟು ಹೇಳ್ತಿರೋ ಕಮ್ಮಿ ಇಲ್ಲ. ಅಷ್ಟೊಂದು ಸಮಸ್ಯೆಯನ್ನು ಇನ್ನೂ ಎಳ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ಮಕ್ಕಳಿಗೆ ಇದನ್ನು ಕೊಡೋದು ಬೇಡ. ನಾವು ಈಗ ಇರ್ತಕ್ಕಂಥ ಒಂದು ಸನ್ನಿವೇಶ ಸತ್ಯಯುಗ, ಕಲಿಯುಗದ ಮುಂದಿನ ಭಾಗ ಸತ್ಯಯುಗ. ಇನ್ನು ಮುಂದೆ ಬರ್ತಕ್ಕಂಥ ಮಕ್ಕಳು ಸತ್ಯವಂತರಾಗಿರಬೇಕು. ನಾವು ಕೂಡ ಅದನ್ನು ಕಣ್ಣಲ್ಲಿ ನೋಡಬೇಕು ಅನ್ನೋ ಆಸಕ್ತಿ ನಿಮಗಿದ್ದರೆ ನೀವು ಕಟ್ಟುವ ಮನೆಯನ್ನು ಪಾಠಶಾಲೆಯನ್ನಾಗಿ ಕಟ್ಟುವಂಥ ಅಭ್ಯಾಸ ನಿಮ್ಮೆಲ್ಲರಿಗೂ ಬರಲಿ ಅಂತ ಹೇಳಿ ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂತಹ ನಾನು ಒಂದು ನಿಮಗೆ ತಿಳಿಸ್ತಕ್ಕಂಥ ಒಂದು ಆಶೀರ್ವಾದ ಅಂತ ಅಂದ್ಕೊಳ್ಳಿ. ಯಾರು ಗಾಬರಿ ಆಗಬೇಡಿ. ಕಾರಣ, ತಪ್ಪು ಮಾಡೋದಕ್ಕೆ ಮನುಷ್ಯ ಇರೋದು. ಎಲ್ಲವೂ ತಿಳ್ಕೊಂಡು ಯಾರೂ ಬದುಕಲಿಕ್ಕಾಗಲ್ಲ. ಆದರೆ ತಪ್ಪು ಮಾಡಿದ್ದನ್ನು ಒಪ್ಪಿಕೊಂಡು ನೆಮ್ಮದಿಯಾಗಿ ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳುತ್ತಾ ಈ ಮೂಲಕವಾಗಿ ನಿಮಗೆ ವಿನಂತಿ ಮಾಡಿ ಕೇಳ್ತಿದ್ದೀನಿ. ಯಾಕೆ ವಿನಂತಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಬೇಜಾರು, ಕೋಪ, ಆವೇಶ ಯಾವ್ಯಾವುದೋ ಏನೇನೋ ಹೇಳ್ಬಿಡ್ತಾರಲ್ಲಪ್ಪ ಅಂತಕ್ಕಂಥದ್ದಲ್ಲ. ಇದರಲ್ಲಿ ಏನು ಮಟ್ಟಕ್ಕೆ ಯಾವುದೇ ಒಂದು ಪುಸ್ತಕವನ್ನು ಓದೋ ಅಭ್ಯಾಸ ನಮ್ಮಲ್ಲಿ ಏನಿರುತ್ತೆ ಅಂದರೆ, ಮೇಲ್ಗಡೆ ಪೇಜ್ ನೋಡಿದ ತಕ್ಷಣ ಗೊತ್ತು ಅಂತ ಸೈಡ್ಗೆ ಹಾಕ್ಬಿಡ್ತಾರೆ. ಹೌದು. ಚಿತ್ರ ನೋಡಿದ ತಕ್ಷಣ ಸೈಡ್ಗೆ ಹಾಕ್ಬಿಡ್ತಾರೆ. ಆಮೇಲೆ ಒಂದ್ಸಲ ಓದ್ಕೊಂಡು ಬರ್ತಾರೆ, ಏನೋ ಬೇಜಾರಾಗುತ್ತೆ, ಫೋನ್ ಬರುತ್ತೆ, ಟಕ್ಕಂತ ಬಿಟ್ಬಿಟ್ಟು ಪುಸ್ತಕ ಮುಚ್ಚಿಟ್ಬಿಡ್ತಾರೆ. ಹೌದು. ಅಂದರೆ ಈ ಒಂದು ಕೆಟ್ಟ ಅಭ್ಯಾಸ ಏನಕ್ಕೆ ಬರುತ್ತೆ ಅಂದರೆ, ನಾವು ಏನೇ ತಿಳ್ಕೊಳ್ಳಿ, ಏನೇ ಓದಲಿ, ಏನೇ ಪೂಜೆ ಮಾಡಿ, ಏನೇ ಊಟ ಮಾಡಿ, ಏನೇ ನಿದ್ದೆ ಮಾಡ್ಕೊಳಕ್ಕೆ ಹೋಗಿ, ಪ್ರತಿಯೊಂದು ಕೂಡ ಆಯಾ ಸಂದರ್ಭಕ್ಕೆ ಅದಕ್ಕೆ ಭಕ್ತಿಯನ್ನು ನಾವು ಕೂರಿಸ್ಕೋಬೇಕು. ಭಕ್ತಿ ಎಲ್ಲಿರುತ್ತೋ ಅಲ್ಲಿ ನೀವೇನು ಅನ್ಕೋತೀರೋ ಅದಷ್ಟು ಸಾಂಗವಾಗಿ ನಡೆಯುತ್ತೆ. ನಮ್ಮಲ್ಲಿ ಭಕ್ತಿ ಇಲ್ಲ. ಕಾರಣ, ನಾವು ಕಟ್ಟಿರುವ ಮನೆಯಲ್ಲಿ ಯಾವ ಕಾರಣಕ್ಕೂ ಭಕ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ, ಸಮರ್ಪಕವಾಗಿರುವಂಥ ಕಿಟಕಿ ಬಾಗಿಲು ನಾನು ಇಡೀ ಕರ್ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಬ್ಯಾಂಗ್ಳೂರು ಸಿಟಿಯಲ್ಲಿ ಇರ್ತಕ್ಕಂಥ ಮನೆಗಳು, ಯಾರಾದರೂ ದಯವಿಟ್ಟು ನೇರ ಸಂಪರ್ಕ ಇರತಕ್ಕಂತಹ ಕಿಟಕಿಗಳಿದೆ ಅಂತ ದಯವಿಟ್ಟು ಮೆಸೇಜ್ ಮಾಡಿ, ನಾನು ಖುಷಿ ಪಡ್ತೀನಿ. ಮೆಸೇಜ್ ಮಾಡಿ, ದಯವಿಟ್ಟು ಖುಷಿ ಪಡ್ತೀನಿ. ನೇರವಾದ ಬಾಗಿಲುಗಳಿದೆ, ದಯವಿಟ್ಟು ಮೆಸೇಜ್ ಮಾಡಿ, ನಾನು ಖುಷಿ ಪಡ್ತೀನಿ. ಕಾರಣ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಇಲ್ಲ ಅಂದ್ಕೊಳ್ಳಿ ನಿಮ್ಮ ಮನೆಯಲ್ಲಿ, ಆದರೆ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಪ್ರಯತ್ನ ಮಾಡಿ. ಅದಕ್ಕೂ ನಿಮ್ಗೆ ಏನಾದರೂ ಆಸಕ್ತಿ ಇದ್ದರೆ ಮೆಸೇಜ್ ಮಾಡಿ, ಅದಕ್ಕೂ ಮಾಹಿತಿ ಕೊಡೋಣ. ಹಾಗಂತ ಏನೋ ಇವತ್ತು ಹೇಳಿದ್ದಾರೆ ಮಾಡಿಬಿಡೋಣ ಅಲ್ಲ. ಪೂರ್ಣ ಮನಸ್ಸಿದ್ದರೆ, ಶ್ರದ್ಧೆ ಇದ್ದರೆ, ಭಕ್ತಿ ಇದ್ದರೆ ಮಾಡಿ. ನೆಮ್ಮದಿಯಾಗಿ ಬಾಳಬೇಕು, ನೆಮ್ಮದಿಯಾಗಿ ನಿದ್ದೆ ಬರಬೇಕಂದ್ರೆ ಇವೆಲ್ಲವೂ ಕೂಡ ಒಂದೊಂದಾಗಿ ಇದಿಷ್ಟು ಮಾಡಿಬಿಟ್ರೆ ನಿದ್ದೆ ಬಂದ್ಬಿಡುತ್ತಾ, ಈ ತಾತ್ಸಾರವಾದ ವಿಚಾರ ಬರಬಾರ್ದು. ಪ್ರಯತ್ನ ಮಾಡಿ, ಅದು ಮಾಡಾದ್ಮೇಲೆ ಇನ್ನೊಂದನ್ನು ಮಾಡಿ, ಅದಾದಮೇಲೆ ಇನ್ನೊಂದನ್ನು ಮಾಡಿ. ನಮಗೆ ಪ್ರತಿದಿನವೂ ಕೂಡ ಒಳ್ಳೆಯದು ಬೇಕು, ಹೊಸದು ಬೇಕು. ಇದೆಲ್ಲ ಬೇಕು ಅಂದರೆ ಹೊಸ ವಿಚಾರಗಳು ಬರಬೇಕು, ಹೊಸದಾಗಿ ನಾವು ಜೀವನದಲ್ಲಿ ಬದುಕಬೇಕು. ಇದೆಲ್ಲವನ್ನು ನಾವು ಗಮನಿಸ್ಕೋಬೇಕಂದ್ರೆ ಇದಕ್ಕೆಲ್ಲ ಪಾಠಶಾಲೆ ಯಾವುದು? ಮನೆಯೇ. ನಮ್ಮ ವಾಸದ ಮನೆಯೇ ಪಾಠಶಾಲೆ. ಆಗಿದೆಯಾ? ಯಾಕೆ ಅಂತಂದರೆ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಮಾಹಿತಿ ಕೊಡೋರ ಕೊರತೆ ತುಂಬ ಇದೆ ನಮ್ಮ ದೇಶದಲ್ಲಿ. ಪಾಠಶಾಲೆಯಾಗುವಂಥ ಮನೆ ಕಟ್ಟಲಿಕ್ಕೆ ಮನೆ ಕಟ್ಸೋದು ರೆಡಿ, ಆದರೆ ಇದರ ಮಾಹಿತಿ ಕೊಡ್ತಕ್ಕಂಥವ್ರು ತುಂಬ ಕೊರತೆ ಇದೆ, ತುಂಬ ದೂರ ಇದ್ದಾರೆ ಅಂತ ನಮಗೆ ಇದೊಂದು ದುರಾದೃಷ್ಟ ಅಂತ ಅನ್ಕೋಬಹುದಾಗತ್ತೆ. ಆದರೂ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆಲ್ಲರಿಗೂ ಇದೊಂದು ಸಂದೇಶ ಆಗತ್ತೆ, ನಿಮಗೆ ಇದು ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡು ಈ ವಿಚಾರವನ್ನು, ಈ ಒಂದು ಭಾಗವನ್ನು ಇಲ್ಲಿಗೆ ನಿಲ್ಲಿಸಿ ಈಗ ಮುಂದುವರೆದ ಭಾಗ ಏನಪ್ಪ ಅದು? ಮಕ್ಕಳು ಯಾಕೆ ಅನುಭವಿಸ್ಬೇಕು? ನಾವು ಪೂಜೆಗಳನ್ನ ಮಾಡೋದ್ರಿಂದ ಮಕ್ಕಳು ಯಾಕೆ ಅನುಭವಿಸ್ಬೇಕು ಅಲ್ವಾ? ಈಗ ನಮಗೆ ಮನೆಗೆ ಯಜಮಾನ ಅಂದಮೇಲೆ ಬೆಲೆ ಕೊಡ್ತೀವಾ ಇಲ್ವಾ? ಕೊಡ್ತೀವಿ. ಅವ್ರ ಮಾತು ಮೀರಿ ಏನಾರು ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹಿರಿಯರು ಅಂತ ಅದೊಂದು ಸ್ಥಾನ ಇದೆ, ಅದಕ್ಕೆ ನಾವು ಕೇಳ್ತೀವಿ. ಈಗ ಎಲ್ಲ ದೇವಾನುದೇವತೆಗಳಿಗೆ ಈ ಭೂಮಂಡಲಕ್ಕೆ ಯಜಮಾನ ಯಾರು? ಸೂರ್ಯ. ಈಗ ಯಾರನ್ನ ಪೂಜೆ ಮಾಡ್ಬೇಕು ನಾವು? ಸೂರ್ಯನೇ ಮಾಡಬೇಕು. ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ. ಗೊತ್ತಿಲ್ಲ ಗುರುಗಳೇ, ಅದಕ್ಕೆ ಮಾಡ್ತಾ ಇಲ್ಲ. ಅಂದರೆ ಅವರಿಗಷ್ಟು ಪ್ರಾಧಾನ್ಯತೆ ಕೊಡಬೇಕು ಅನ್ನುವಂಥ ವಿಚಾರ ಗೊತ್ತಿಲ್ಲ ಗುರುಗಳೇ ಅಲ್ವಾ? ಈಗ ಸಮರ್ಪಕವಾದ ಬಾಗಿಲುಗಳಿದೆ ಎಂದಬೇಕಾದ್ರೆ ನಿಮ್ಮ ಮನೆಯಲ್ಲಿ ಸೂರ್ಯ ಚಂದ್ರ ಕೂಡ ಎಲ್ಲಿರ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಆಗತ್ತೆ. ಏನದು ಅಂದರೆ, ನಾವು ಆಕಾಶದಲ್ಲಿರುವ ಸೂರ್ಯ ಚಂದ್ರನ ನೋಡ್ತಾ ಇರ್ತಕ್ಕಂಥ ಅಭ್ಯಾಸ ಇದೆ. ಹೌದು. ಇವತ್ತು ನಾನು ಚಿತ್ರ ತೋರಿಸಿದ್ದೀನಿ. ಈ ಸೂರ್ಯ ಚಂದ್ರರು ನಮ್ಮ ಮನೆಯಲ್ಲೇ ಇರ್ತಾರೆ. ಅದಕ್ಕೆ ಸಮರ್ಪಕವಾದ ಬಾಗಿಲುಗಳು. ಎದುರುಗಡೆ ಬಾಗಿಲು ಬಂದರೆ ಹಿಂಬಾಗಿಲು ಚಂದ್ರ, ಮುಂಬಾಗಿಲು ಸೂರ್ಯ.
ಹಿಂಬಾಗಿಲಿಂದ ಏನಾಗುತ್ತೆ, ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತೆ. ಏನು ಅವಶ್ಯಕತೆ? ಒಳ್ಳೆ ಸಮಯಕ್ಕೆ ನನ್ನ ಮಗಳು ಮದುವೆ ಆಗ್ಬಿಟ್ರೆ ಹಿಂಬಾಗಿಲಿಂದ ನಡೆಯುತ್ತೆ. ನನ್ನ ಮಗ ಚೆನ್ನಾಗಿ ಓದಿ ಒಂದು ದಾರಿಗೆ ಬಂದ್ಬಿಟ್ರೆ ಅದು ಹಿಂಬಾಗಿಲಿಂದ ನಡೆಯುತ್ತೆ. ನಿಮಗೆ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಯನ್ನು ತೀರಿಸುತ್ತೆ ಹಿಂಬಾಗಿಲು. ನಿಮ್ಮ ರೋಗ ರುಜಿನಗಳನ್ನ ದೂರ ಮಾಡಬೇಕು. ಬರಬೇಕಾದ ಹಣ ಬರ್ತಾ ಇಲ್ಲ, ಎಷ್ಟು ದುಡಿದ್ರೂ ಉಳಿತಾ ಇಲ್ಲ, ಇದಿರುತ್ತೆ ತಾನೆ. ಹಣದ ಪ್ರಾಮುಖ್ಯತೆ ಜೊತೆಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ. ಎರಡನೇದಾಗಿ ಮನೆ ಯಜಮಾನ ಕರೆಕ್ಟಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇದೆಲ್ಲವೂ ಮುಂಬಾಗಿಲಲ್ಲಿ ಇದೆ. ಎಷ್ಟು ಆಶ್ಚರ್ಯ ಅಲ್ಲ? ನಿಜಕ್ಕೂ ಆಶ್ಚರ್ಯ ಗುರುಗಳೇ ಅಲ್ವಾ? ನಾವು ಹಿಂಬಾಗ್ಲಲ್ಲಿ ಮುಂಬಾಗ್ಲು ಸತ್ಯ ತಿಳ್ಕೊಂಡೆ, ಶಾಸ್ತ್ರ ಕೇಳ್ಕೊಂಡು, ದೇವ್ರ ಹತ್ರ ಕೂತ್ಕೊಂಡು, ಹತ್ಕೊಂಡು, ಊಟ ಬಿಟ್ಟು ನಿದ್ದೆ, ಏನ್ರೀ ಕರ್ಮ ಅನುಭವಿಸ್ತಾ ಇದ್ದೀವಿ ನಾವು. ನಮ್ಮ ವಾಸದ ಮನೆಯಲ್ಲಿ ಪ್ರತಿಯೊಂದು ಭಗವಂತ ಕೊಟ್ಟಿದ್ದಾರೆ, ನಾವು ತಿಳ್ಕೊಳ್ಳದೆ ಯಾಕೆ ಅನುಭವಿಸ್ಬೇಕು? ಈ ವಿಚಾರದಲ್ಲಿ ಬೇಕಾದ್ರೆ ನಾನು ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾಕೆ ಅಂದರೆ ಪ್ರತಿಯೊಂದು ನಿಮ್ಮ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಹಣೆ ಬರ, ನಿಮ್ಮ ಭವಿಷ್ಯ, ನಿಮ್ಮ ಕುಟುಂಬ, ನಿಮ್ಮ ದಾಂಪತ್ಯ ಎಲ್ಲವೂ ಕೂಡ ಇದೆ. ಇದ್ರ ಜೊತೆಗೆ ಇನ್ನೊಂದು ಚೂರು ಮುಂದಕ್ಕೆ ಹೋದಾಗ ಈ ಸಮರ್ಪಕವಾದ ಬಾಗಿಲು ಯಾವ ಮನೆಯಲ್ಲಿ ಇಲ್ವೋ, ಗಂಡ ಹೆಂಡತಿ ಲವ್ ಅಷ್ಟೇ, ಮುಂದಕ್ಕೆಲ್ಲ ನೋವೇ. ಪ್ರಾರಂಭದಲ್ಲಿ ಲವ್. ಯಾಕೆ ಅಂದರೆ ಈ ಲವ್ ಮಾಡ್ಬೇಕಾದ್ರೆ ಬಾಗಿಲು ನೇರ ಇರಬೇಕು ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಗುರುಗಳೇ, ಪ್ರೀತಿ ಮಾಡುವಂಥ ವಿಚಾರಕ್ಕೂ ಮನೆಯಲ್ಲಿ ಬಾಗಿಲಿರುವಂಥ ವಿಚಾರಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಅದಕ್ಕೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಹುಡುಗ ಹುಡುಗಿ ಖುಷಿಯಾಗಿ ಚೆನ್ನಾಗಿ ನೋಡಬೇಕು ಅಂದರೆ ಎದುರುಗಡೆ ನಿಂತ್ಕೊಂಡು ನೇರವಾಗಿ ಮುಖಕ್ಕೆ ಮುಖವನ್ನು ನೇರವಾಗಿ ಇಟ್ಕೊಂಡು ಕಣ್ಣನ್ನು ಬೆರೆಸ್ತಕ್ಕಂಥ ಮಟ್ಟಕ್ಕೆ ಹೋಗ್ಬೇಕು ನಾವು. ಹೌದು, ಇದು ನಿಜವಾದ ಲವ್. ಕಣ್ಣಲ್ಲಿ ಕಣ್ಣನ್ನು ಬೆರೆಸುವುದು ನಿಜವಾದ ಲವ್. ಹೌದಾ? ಈಗ 2 ಕಣ್ಣು ಇನ್ನೆರಡು ಕಣ್ಣು ಸೇರ್ತು, ಆ 2 4 ಅನ್ನೋದು 2 ಕಣ್ಣು ಆಯಿತು. ಹಾಗೆ ಮನೆಗೆ 2 ಕಣ್ಣು ಬೇಕು. ಬೇಕಾ ಬೇಡ? ಬೇಕು ಗುರುಗಳೇ. ಇದನ್ನ ಆಕರ್ಷಣೆ ಅಂತೀವಿ. ಮುಂಬಾಗಿಲು ಗಂಡು, ಹಿಂಬಾಗಿಲು ಹೆಣ್ಣು. ಹೆಂಗಿರತ್ತಮ್ಮ? ಇಷ್ಟು ಬಿಡಿಸಿ ಹೇಳಿದ್ದೀನಿ, ಇನ್ನು ಅರ್ಥ ಆಗಿಲ್ಲ ನನಗೆ ಗೊತ್ತಿಲ್ಲ. ಮನೆಯ ಹಿಂಬಾಗಿಲು ಅಂದರೆ ಪಶ್ಚಿಮ. ಉತ್ತರ ದಕ್ಷಿಣಕ್ಕೆ ದಯವಿಟ್ಟಿಲ್ಲ, ಅದು ಉಚ್ಚಾಸ್ಪತ್ರೆ, ಅದಕ್ಕೆ ಶಾಸ್ತ್ರ ಬರಲ್ಲ. ಉತ್ತರ ದಕ್ಷಿಣದ ನಿವೇಶನಕ್ಕೆ ನಾನು ಹೇಳುತ್ತಿರುವ ಶಾಸ್ತ್ರ ಬರುವುದಿಲ್ಲ. ಯಾಕೆ ಅನ್ನೋದು ಶಾಸ್ತ್ರದ ನಿವೇಶನ ಅಲ್ಲವೇ ಅಲ್ಲ. ಯಾವುದು? ಉತ್ತರ ದಕ್ಷಿಣ. ಅದು ಹಾವು ಕಣಮ್ಮ. ಉತ್ತರ ದಕ್ಷಿಣ ನಿವೇಶನ ಯಾವುದು? ಹಾವು. ಕಂಡ್ರೆ ಭಯ ತಾನೆ. ಅಂಥ ಸೈಡಲ್ಲಿ ಮನೆ ಕಟ್ಟಿದ್ರೆ ಇದೆಲ್ಲ ಬರಲ್ಲ. ಪೂರ್ವ ಪಶ್ಚಿಮದ ನಿವೇಶನವಾಗಿದ್ದ ಪಕ್ಷದಲ್ಲಿ ನಾನು ಹೇಳುತ್ತಿರುವುದು ಅಂದರೆ ನನ್ನ ವೈಯಕ್ತಿಕ ಅಲ್ಲ, ಶಾಸ್ತ್ರಾಧಾರಿತವಾದ ಮನೆ ಸಿಕ್ಕತ್ತೆ. ಪೂರ್ವ ಪಶ್ಚಿಮ ಇದ್ದರೆ, ಉತ್ತರ ದಕ್ಷಿಣ ಜಾಸ್ತಿ ಇದ್ದರೆ ಆ ಮನೆಯಲ್ಲಿ ಹಾವು ಹರಿದಾಡುತ್ತೆ. ಆ ಹಾವಿನ ಮೇಲೆ ನೀವು ಇರಬೇಕು. ಯಾವಾಗ ಹಾವು ಬರುತ್ತೋ ಅಂದರೆ ಭಯ. ಮನೆಯಲ್ಲಿ ಭಯ ಬಂದರೆ ಏನದು? ಹಾವು ತಾನೆ. ಯಾಕೆ? ನಾವು ಕಟ್ಟಿರೋ ಮನೆ, ನಮ್ಗೆ ಸಿಕ್ಕಿರೋ ಸೈಟು ಹಾವು ಥರ ಐತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಇನ್ನೊಂದು ಆಶ್ಚರ್ಯಕವಾದ ವಿಷಯ ಅಂದರೆ ಸಾಕಿರ್ತಾರೆ. ಏನು? ನಾಯಿ. ತುಂಬ ಒಳಗಡೆನೆ ಓಡಾಡಿಸಿರ್ತಾರೆ, ಆಚೆಗೆ ಬಿಡಲ್ಲ. ಶ್ರೀಮಂತ ಎಲ್ಲ ಮಾಡ್ತಾರೆ, ಅದಕ್ಕೆ ಅಷ್ಟು ಒಕ್ಕೊಂಡಿರುತ್ತೆ. ಓನರ್ಗೆ ಕಚ್ಚುತ್ತೆ. ಯಾವುದು ಅಂದರೆ ಉತ್ತರ ದಕ್ಷಿಣದ ಮನೆ ಎಲ್ಲಿದೆ ಆ ಮನೆಯಲ್ಲಿ ಅವರು ಸಾಕಿರೋ ನಾಯಿ ಅವ್ರಿಗೆ ಕಚ್ಚುತ್ತೆ. ಇದೇನ್ರಪ್ಪ ಆಶ್ಚರ್ಯ ಇದು? ನಿಜಕ್ಕೂ ಆಶ್ಚರ್ಯ ಗುರುಗಳೇ ಅಲ್ವಾ? ಆಮೇಲೆ ಶಾಸ್ತ್ರ ಫೋನು. ಗುರುಗಳೇ, ಬೆಳಿಗ್ಗೆ ತಿಂಡಿ ತಿನ್ಬಿಟ್ಟು ಕೂತಿದ್ದೆ, ಪೂಜೆ ಮಾಡಿಬಿಟ್ಟು ನಮ್ಮ ನಾಯಿ ನಮಗೆ ಕಚ್ಬಿಡ್ತಲ್ಲ. ನನಗೆ ನಗು ಬರುತ್ತೆ. ಈ ಥರದ ವಿಚಿತ್ರವಾದ ಪ್ರಶ್ನೆಗಳು. ಈಗ ನಾಯಿ, ಸಾಕಿದ ನಾಯಿ ಕಚ್ಚಬೇಕಾದ್ರೆ ಸಾಕಿದ ಮಕ್ಕಳೇನು ಮಾಡಬೇಕು? ಅವರೂ ಕಚ್ಚಲೇಬೇಕು. ಹೌದೇನಮ್ಮ? ಸಾಕಿದ ನಾಯಿ ಕಚ್ಚಿದ ಮೇಲೆ ಸಾಕಿದ ಮಕ್ಕಳೇನು ಮಾಡಬೇಕು? ಅವರು ಹಿಂತಿರುಗಿ ಬೀಳಲೇಬೇಕು, ಅವರು ಕಚ್ಚಲೇಬೇಕು. ಈಗ ಕಚ್ಚೋರೆಲ್ಲ ಮನೆ ತುಂಬ ತಿನ್ಕೊಂಡ್ಬಿಟ್ರೆ ಅಪ್ಪ ಅಮ್ಮನ ಕತೆ ಏನು? ಗುರುಗಳು, ಇನ್ನು ಉತ್ತರ ದಕ್ಷಿಣದ ನಿವೇಶನದ ಬಗ್ಗೆ ಮಾತನಾಡ್ತಿದ್ವಿ. ಮಾತಾಡೋಣ ಗುರುಗಳೇ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ನಾಗರತ್ನ ಅಂತ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಅಮ್ಮ? ನಮ್ಮ ಬಗ್ಗೆನೇ ತಿಳ್ಕೊಬೇಕು. ನಿಮ್ದು ನಕ್ಷತ್ರ ತಿಳಿಸಿ. ಆರಿದ್ರ ನಕ್ಷತ್ರ, ಮಿಥುನ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಿಮ್ಮ, ಯಾವ ಊರಿಂದ? ನಾವು ಬೆಂಗಳೂರಿಂದ ಗುರುಗಳೇ. ಓಕೆ, ಯಾರು ಆರಿದ್ರ ನಕ್ಷತ್ರ? ನಾನೇ ಗುರುಗಳೇ, ನಾಗರತ್ನ ಅಂತ. ಓಕೆ, ಅದೇನಮ್ಮ ನಾಗರತ್ನ ಇಟ್ಕೊಂಡ್ಬಿಟ್ಟಿದ್ಯಾ ಆರಿದ್ರ ನಕ್ಷತ್ರಕ್ಕೆ? ತಂದೆ ತಾಯಿ ಇಟ್ಟಿರೋದು ಗುರುಗಳೇ. ಲಕ್ಷ್ಮಿ ಅಂತ ಇಟ್ಟಿತ್ತು ಗುರುಗಳೇ. ಓಕೆ, ಮದುವೆ ಆಯ್ತಾ? ಹೆಸರು ಬೇರೆ ಚೇಂಜ್ ಮಾಡಿದ್ದಾರೆ ಗುರುಗಳೇ. ಮದುವೆ ಆಯ್ತಾ? ಆಗಿದೆ ಗುರುಗಳೇ, ಮಕ್ಕಳೆಲ್ಲ ದೊಡ್ಡವರಿದ್ದಾರೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 25 ವರ್ಷ ಆಯ್ತು ಗುರುಗಳೇ. ಹೇಗೆ ಜೀವನ? ತುಂಬಾ ಚೆನ್ನಾಗಿದ್ಯಾ? ತುಂಬಾ ಏನ್ ಚೆನ್ನಾಗಿಲ್ಲ, ಪರವಾಗಿಲ್ಲ ಗುರುಗಳೇ. ಓಕೆ, ಎಷ್ಟು ವರ್ಷದ್ದು ಮನೆ ನಿಮ್ದು? ನಾವು ಬಾಡಿಗೆ ಮನೇಲಿ ಇರೋದು ಗುರುಗಳೇ. ಎಷ್ಟು ವರ್ಷದಿಂದ ಇದ್ದೀರಾ? ಒಂದ್ ಮನೇಲಿ 10 ವರ್ಷದಿಂದ ಇದ್ವಿ ಗುರುಗಳೇ. ಇವಾಗ 1 ತಿಂಗಳಿಂದ ಚೇಂಜ್ ಮಾಡಿದೀವಿ ಗುರುಗಳೇ.
ಯಾಕೆ ಬಿಟ್ಟಿದ್ದೋ ಮನೆ ಸರಿ ಇಲ್ಲ ಅಂತ ಓನರ್ ಬೇಡ ಅಂದ್ರೆ ಏನು ಕಾರಣ ಏನು? ಇಲ್ಲ ನಾವೇ ತೊಂದರೆ ಆಯ್ತು ಸ್ವಲ್ಪ, ಅದಕ್ಕೆ ಚೇಂಜ್ ಮಾಡಿದ್ವಿ ಗುರುಗಳೇ ಬೇರೆ ಕಡೆ. ಓಕೆ. ನಿಮಗೆ ಮಕ್ಕಳು ಎಷ್ಟು ಜನ? ಇಬ್ರು ಹೆಣ್ಮಕ್ಳು ಗುರುಗಳೇ. ಓದ್ತಾ ಇದ್ದಾರಾ? ಓದಾಯ್ತಾ? ಮದುವೆ ಆಯ್ತಾ? ಓದ್ತಾ ಇದ್ದಾರೆ ಗುರುಗಳೇ. ಮೊದಲನೇವಳ ಹೆಸರೇನು? ಸಹನಾ ಗುರುಗಳೇ. ಏನು ಓದ್ತಾ ಇರೋದು? BCom. ಇನ್ನೊಬ್ಳು? ಸಿಂಚನ ಗುರುಗಳೇ. ಸಿಂಚನ. ಹಾ, ಅವಳೇನು ಮಾಡ್ತಿದ್ದಾಳೆ? BSc ಓದ್ತಾ ಇದ್ದಾಳೆ ಗುರುಗಳೇ. ಓಕೆ. ಇದು ಹೆಸರು ಚೆನ್ನಾಗಿರಲಿ ಅಂತ ಇಟ್ಟಿದ್ದ ಏನು ಅರ್ಥ? ಸಿಂಚನ ಸಹನಾ ಹಾ ಏನು ಚೆನ್ನಾಗಿದೆ ಹೆಸರು ಅಂತನಾ? ಹಾ ಗುರುಗಳೇ, ಅವಾಗ ಬೇರೆಯವ್ರು ಹೇಳಿದ್ದನ್ನ ನಾವು ಇಟ್ವಿ ಗುರುಗಳೇ. ಅಲ್ಲ, ಹೆಸರು ಚೆನ್ನಾಗಿರ್ಬೇಕಾ ವ್ಯಕ್ತಿ ಚೆನ್ನಾಗಿರ? ಹೆಸರು ಚೆನ್ನಾಗಿದೆ ಇಡಿ ಅಂದ್ರು ನಾವ್ ಇಟ್ವಿ ಗುರುಗಳೇ. ಅಲ್ಲ, ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ವ್ಯಕ್ತಿ ಚೆನ್ನಾಗಿರ್ಬೇಕಾ ಹೆಸರು ಚೆನ್ನಾಗಿರ್ಬೇಕಾ ಅಂತ? ವ್ಯಕ್ತಿ ಚೆನ್ನಾಗಿರ್ಬೇಕು ಗುರುಗಳೇ. ಈಗ ನಿಮಗೆ ಆ ಎರಡೂ ಮಕ್ಕಳ ವಿಷಯದಲ್ಲಿ ಎಲ್ಲವೂ ಸೂಕ್ತವಾಗಿದೆ ಅನ್ಸುತ್ತಾ? ಸ್ವಲ್ಪ ಡೌಟ್ ಇದೆಯಾ? ಡೌಟ್ ಇದೆ ಗುರುಗಳೇ. ಈಗ ಏನು ಮಾಡೋದು ಹೇಳಿ? ಮತ್ತೆ ಹೆಸರು ಚೆನ್ನಾಗಿದೆ ಅಂತ ಇಟ್ಬಿಟ್ರು, ಈಗ ಡೌಟ್ ಬಂತು ಅಂದರೆ ಈಗ ಯಾರ ಹತ್ರ ಕೇಳೋದಿದ್ನ ಅಲ್ವಾ? ಹೌದು ಗುರುಗಳೇ. ಓಕೆ. ಈಗ ನೀವು ಆರಿದ್ರಾ ನಕ್ಷತ್ರ, ನಿಮ್ಮ ತಂದೆಯಲ್ಲಿ ತಂದೆ ಇಲ್ಲ ಗುರುಗಳೇ, ತೀರೋಗಿದ್ದಾರೆ. ಎಷ್ಟು ವರ್ಷ ಆಯಿತು? 26 ವರ್ಷ ಆಯ್ತು ಗುರುಗಳೇ. ಅವಾಗ ನಿನಗೆ ಎಷ್ಟಮ್ಮ ವಯಸ್ಸು? ನನ್ಗೆ 97ರಲ್ಲಿ ಗುರುಗಳೇ ತೀರೋಗಿರೋದು. ಓಕೆ. ನಿಮ್ಮ ತಂದೆ ಏನು ಮಾಡ್ತಾ ಇದ್ರು? KEB ನಲ್ಲಿ ಲೈನ್ಮನ್ ಆಗಿದ್ರು ಗುರುಗಳೇ. ಜಮೀನು ಎಷ್ಟಿದೆ? ಜಮೀನು ಸ್ವಲ್ಪ ಇದೆ ಗುರುಗಳೇ, ಒಂದು 8 ಕುಂಟೆ ಅಷ್ಟು, ಸ್ವಲ್ಪ 2.5 ಎಕರೆ ಇದೆ ಗುರುಗಳೇ. ಈಗಲೂ ಇದೆಯಾ? ಇದೆ ಅಂದ್ರೆ ಅವರು ದೊಡ್ಡಪ್ಪ ಅವ್ರು ಮಾಡ್ತಾ ಇದ್ರು, ಇವಾಗ ಕೊಡ್ತೀವಿ ಅಂತ ಹೇಳಿದಾರೆ ಗುರುಗಳೇ, ಇನ್ನೂ ರಿಜಿಸ್ಟರ್ ಆಗಿಲ್ಲ. ಓಕೆ, ಆಯಿತು. ಈಗ ಅಲ್ಲಿ ನಿಮ್ಮ ತಂದೆಯವ್ರನ್ನೆಲ್ಲ ಹಾಕಿದ್ರಿ? ನಮ್ಮ ತಂದೆಯವ್ರನ್ನ ತಾಯಿ ಮನೆಯಲ್ಲಿ ಇದ್ವಿ ಗುರುಗಳೇ ನಾವು, ಅಲ್ಲಿ ಮಶಾನ ಇದೆ, ಅಲ್ಲಿ ಹಾಕಿದ್ವಿ ಗುರುಗಳೇ. ಓಕೆ. ನಿಮ್ಗೆ ಅಣ್ಣ ತಮ್ಮ ಎಷ್ಟು? ಅಣ್ಣ ಒಬ್ರು, ತಮ್ಮ ಒಬ್ರು ಗುರುಗಳೇ. ಓಕೆ. ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದರೆ, ಅಮ್ಮ ನಿನಗೆ ತಲೆ ನೋವಿದೆಯಾ, ಕಾಲು ನೋವಿದೆಯಾ? ಕಾಲು ನೋವು, ತಲೆನೋವು, ಕಿವಿ ನೋವೆಲ್ಲ ಜಾಸ್ತಿ ಇದೆ ಗುರುಗಳೇ. ನಿದ್ದೆ ಚೆನ್ನಾಗಿ ಬರುತ್ತಾ? ನಿದ್ದೆ ಬರಲ್ಲ ಗುರುಗಳೇ, ರಾತ್ರಿ ಬೆಳಗ್ಗೆ ನಿದ್ದೆ ಜಾಸ್ತಿ ಮಾಡ್ತೀನಿ. ರಾತ್ರಿ ನಿದ್ದೆ ಮಾಡಿರಲ್ವಲ್ಲ, ಬೆಳಗ್ಗೆ ನಿದ್ದೆ ಬರುತ್ತೆ ಗುರುಗಳೇ. ರಾತ್ರಿ ಅಂದಾಜಾಗಿ ಎಷ್ಟೊತ್ತಿಗೆ ಮಲ್ಕೋಬೋದು? ಅಂದಾಜು ಇವಾಗ ಈ ಮನೆ ಚೇಂಜ್ ಮಾಡಿದ್ಮೇಲೆ ಬೇಗ ಮಲಗ್ತಿದ್ದೀನಿ ಗುರುಗಳೇ, ತುಂಬಾ ಚೆನ್ನಾಗಿ ನಿದ್ದೆ ಬರ್ತಿದ್ದೆ. ಆ ಮನೇಲಿ ಇದ್ದಾಗ 12 ಗಂಟೆ 1 ಗಂಟೆವರೆಗೂ ನಿದ್ದೆನೆ ಬರ್ತಿರಲಿಲ್ಲ ಗುರುಗಳೇ. ಓಕೆ. ಈಗ ನಿನಗೆ ಯಾವ ಉದ್ದೇಶಕ್ಕೆ ಇವಾಗ ಕರೆ ಮಾಡಿದ್ದಮ್ಮ? ಆರೋಗ್ಯದ ಬಗ್ಗೆ ತಿಳ್ಕೊಳಕಾ? ಆರೋಗ್ಯದ ಬಗ್ಗೆ ತಿಳ್ಕೊಳಕ್ಕೆ, ಮತ್ತೆ ನಾವು ತುಂಬಾ ವರ್ಷದಿಂದ ಪ್ರಯತ್ನ ಪಡ್ತಿದ್ದೀನಿ ಗುರುಗಳೇ, ಒಂದ್ ಜಾಗ ಅಂತ ತಗೋಬೇಕು, ಒಂದ್ ಅರ್ಧ ಸೈಟಾರು ತಗೊಂಡು ನಮ್ಗೆ ಇರಕ್ ಮನೆ ಮಾಡ್ಕೋಬೇಕು ಅಂತ. ಆಗ್ತಾನಿಲ್ಲ ಗುರುಗಳೇ. ದಯವಿಟ್ಟು ಅದಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ನಿಮ್ಮ ಮಕ್ಕಳು ಹುಟ್ಟಿರ್ತಕ್ಕಂಥ ನಕ್ಷತ್ರ ಗೊತ್ತೇನಮ್ಮ ನಿಮಗೆ? ಹಾ ಗೊತ್ತು ಗುರುಗಳೇ. ಏನು? ಪೂರ್ವಭಾದ ನಕ್ಷತ್ರ ಗುರುಗಳೇ, ದೊಡ್ಡವಳ್ದು. ಹಾಂ. ಚಿಕ್ಕವಳ್ದು ರೇವತಿ ನಕ್ಷತ್ರ, ರೋಹಿಣಿ ನಕ್ಷತ್ರ ಗುರುಗಳೇ. ಈಗ ಕಾರಣ ಯಾಕೆ ಇದನ್ನು ಹೇಳಿದೆ ಅಂದರೆ, ನಿಮ್ಮ ಮೊದಲನೇ ಮಗಳು ಹುಟ್ಟಿದ್ಲಲ್ಲ, ಗುರುಗಳೇ, ಅವಳು ನಕ್ಷತ್ರ ತಿಳ್ಕೊಂಡಾಗಲೇ ನೀವು ಎಚ್ಚರಿಕೆ ತಗೋಬೇಕಿತ್ತು. ಯಾಕೆ ಅಂದರೆ ಇರೋ ಆಸ್ತಿ ಕಳ್ಕೊತಿರೋ ಹೊರತು ಆಸ್ತಿ ಸೇರ್ಸಕ್ಕಾಗಲ್ಲ. ಹೌದು ಗುರುಗಳೇ, ಪಿತಾರ್ಜಿತವಾಗಿ ಒಂದ್ ಮನೆ ಇತ್ತು, ಅದನ್ನು ನಮ್ಮ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಇದಾಯ್ತು. ಈಗ ಇನ್ನೊಂದು ಶುರು ಆಗತ್ತೆ. ಏನು ಅಂತಂದ್ರೆ, ಅಕಸ್ಮಾತ್ ಏನೋ ಕಷ್ಟಪಟ್ಟು ಸಾಲನೋ ಬ್ಯಾಂಕ್ ಲೋನೋ ಏನೋ ಮಾಡಿ ಸೈಟ್ ತಗೊಂಡ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳ ಸಮಸ್ಯೆ ಶುರು ಆಗತ್ತೆ. ಎದುರ್ಕೊಳ್ಳೋದಲ್ಲ, ತಿಳ್ಕೊಳ್ಳೋದಿದು. ಕಾರಣ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ, ಭವಿಷ್ಯ ಅಂದರೆ ಏನು ಅಂತಕ್ಕಂಥ ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ. ಉಸಿರಾಡ್ತಕ್ಕಂಥ ವಿಚಾರ, ನಿದ್ದೆ ಮಾಡ್ತಕ್ಕಂಥ ವಿಚಾರ, ನಿಮ್ಮ ದೊಡ್ಡ ಮಗಳಲ್ಲಿ ನಿನ್ನಲ್ಲಿ ಏನು ಸಮಸ್ಯೆ ಇದೆ, ನಿಮ್ಮ ದೊಡ್ಡ ಮಗಳಲ್ಲಿ ಇದೆ ನೋಡಿದ್ಯಾನಮ್ಮ? ಹೌದು ಗುರುಗಳೇ. ಇದನ್ನು ರಿಪೇರಿ ಮಾಡದೆ ಮಕ್ಕಳನ್ನ ಓದಿಸ್ತಾ ಇದೆಯಲ್ಲ, ಮುಂದೆ ಏನವರು ಮದುವೆ ಜೀವನ ಚೆನ್ನಾಗಿರುತ್ತಾ? ಆರೋಗ್ಯನೇ ಚೆನ್ನಾಗಿಲ್ಲ ಅಂದಮೇಲೆ, ಉಸಿರಾಟ ಚೆನ್ನಾಗಿಲ್ಲ ಅಂದರೆ ನಿದ್ದೆ ಚೆನ್ನಾಗಿ ಬರಲ್ಲ. ನೀನು ಅದೇ ಅನುಭವಿಸಿದೀಯಾ? ಹೆಂಗೋ ಮದುವೆ ಮಾಡ್ಕೊಂಡು ಹಿಂಗೆ ಅನುಭವಿಸ್ತಾ ಇದೆಯಾ, ಮಕ್ಕಳನ್ನೂ ಹಂಗೆ ಕರ್ಕೊಂಡು ಹೋಗ್ತಿದೀಯಾ. ಮಕ್ಕಳು ಮುಂದಿನ ದಾರಿ ಏನು ಎಲ್ಲವೂ ಕೂಡ ಮುಚ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ. ಇದೆಲ್ಲವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮೊದಲು ನಿಮ್ಮ ಮೊದಲನೆಯ ಮಗಳ ಕುಂಡಲಿಯನ್ನು ಗಮನಿಸಿದಾಗ ನಿಮ್ಮ ತಂದೆಯ ವಂಶ ಹೇಗೆ, ನಿಮ್ಮ ಯಜಮಾನರ ಮನೆ ವಂಶ ಹೇಗೆ, ಅದೆರಡೂ ಸಿಕ್ಕಿದಾಗ ಈ ಎರಡು ಹೆಣ್ಣು ಮಕ್ಕಳನ್ನು ಯಾವ ರೀತಿ ನಾವು ಬೆಳೆಸಬೇಕಾಗತ್ತೆ ಆರೋಗ್ಯದಾಯಕವಾಗಿ. ಈ ಕರ್ಮವನ್ನು ಮೊದಲು ತಂದೆ ತಾಯಿಯಾದವರು ಮಕ್ಕಳ ಕರ್ಮಗಳನ್ನು ತೀರಿಸಬೇಕು, ಅಂದರೆ ಋಣ ತೀರಿಸಬೇಕು. ಮಕ್ಕಳ ಋಣ ತೀರಿಸೋದು ಏನು ಅಂದರೆ, ಅವ್ರು ಹುಟ್ಟಿದ ನಕ್ಷತ್ರವನ್ನು ತಿಳ್ಕೋಬೇಕು. ತಂದೆ ತಾಯಿಗೆ ಅಪ್ರಾಣೆ ಗೊತ್ತಿಲ್ಲ. ಈ ಕೆಲಸವನ್ನು ಮೊದಲು ಮಾಡು ತಾಯಿ. ಬೇಜಾರಾಯ್ತಾ? ಅರ್ಥ ಆಯ್ತಾ?
ಅರ್ಥ ಆಯ್ತು ಗುರುಗಳೇ. ಮಾಡಮ್ಮ, ಹೆದರ್ಕೋಬೇಡ. ಕೂತ್ಕೊಂಡು ನಿಮ್ಮ ಗಂಡ ಹೆಂಡತಿ ಮಾತಾಡ್ಕೊಂಡು ಡಿಸೈಡ್ ಮಾಡಿ ಇಡೀ ಕುಟುಂಬದ ಬಗ್ಗೆ ತಿಳ್ಕೊಳ್ಳಿ ಮೊದಲು. ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಅಮ್ಮ? ನಮ್ಮ ಬಗ್ಗೆ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ಮಲ್ಲೇಶ್ ಅಂತ ಹೇಳಿ ಸಿಂಹ ರಾಶಿ ಮಕ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ಹಾಂ ಹೇಳಿಮ್ಮ. ನಮ್ದು ಮಲ್ಲೇಶ್ ಅಂತ ಹೇಳಿ ಸಿಂಹ ರಾಶಿ ಮಕ ನಕ್ಷತ್ರ. ಯಾರ್ದು? ನಿಮ್ದಾ? ಹಾ. ಎಷ್ಟು ವಯಸ್ಸು? ವಯಸ್ಸಲ್ಲ 57 ವರ್ಷ ಇದೆ. ಹಾಂ, 57 ವರ್ಷ. ಏನಾಗ್ಬೇಕು ತಮಗೆ? ನಮಗೆ ಆರೋಗ್ಯ ಸಮಸ್ಯೆ. ಇಲ್ಲಿವರೆಗೂ ತಿಳ್ಕೊಂಡಿರ್ಲಿಲ್ವಾ ನಿಮ್ಮ ನಕ್ಷತ್ರದ ಬಗ್ಗೆ ತಿಳ್ಕೊಬೇಕು? ಒಂದು ವರ್ಷದ ಸಮಸ್ಯೆ ಆಗಿರೋದು ಅಮ್ಮ. ಒಂದು ವರ್ಷದ ಸಮಸ್ಯೆ ಇರೋದು. ಒಂದು ವರ್ಷದಿಂದ ಸಮಸ್ಯೆ ಇದೆಯಂತೆ ಗುರುಗಳೇ ಅವರಿಗೆ. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಹಳೆ ಮನೆ ಇತ್ತು, ಡೆವಲಪ್ಮೆಂಟ್ ಮಾಡಿ ಬೇರೆ ಸೈಟ್ ಮಾಡಿದೀವಿ. ಈಗಿರೋ ಮನೆ? ಈಗಿರೋ ಮನೆ ನಮಗೆ ಮನೆ ಇಲ್ಲ, ನಾವು ಬೆಂಗಳೂರು ಬಾಡಿಗೆ ಇದ್ದೀವಿ. ಓಕೆ. ಯಾಕೆ ಮನೆ ಹೊಡೆದಾಕಿದ್ದು? ಹೊಸ ಮನೆ ಕಟ್ಟಬೇಕು ಅಂತನಾ? ಹೊಸ ಮನೆ ಕಟ್ಟಿಸ್ತಾ ಇದೀವಿ, ಇನ್ನು ಕಟ್ಟಿದೀವಿ. ಅದಕ್ಕೆ ಮನೆ ಆಗಿದೆ, ಗೃಹ ಪ್ರವೇಶ ಮಾಡಿಲ್ಲ. ಯಾಕೆ? ಇನ್ನ ಮನೆ ಕೆಲಸ ನಡೀತಾ ಐತೆ. ಯಾವಾಗ ಶುರು ಮಾಡಿದ್ದು? ಹೋದ ವರ್ಷ 2003ರಲ್ಲಿ. 2003 ಶುರು ಮಾಡಿ 2020 ಆಯ್ತಾ? ಇನ್ನು ಪೂರ್ತಿ ಆಗಿದೆ? 23ರಲ್ಲಿ. 23. ಹಾ. ಮಧ್ಯ ನಿಂತಿತ್ತ ಕೆಲಸ? ಹಾ, ನೀವು ನಡೀತಾ ಐತೆ ಇನ್ನ ಕೆಲಸ. ಅಲ್ಲಪ್ಪ, ಮಧ್ಯ ನಿಂತಿತ್ತ ಅಂದೆ. ಇನ್ನ ನಿಂತಿಲ್ಲ ನಡೀತದ ಐತೆ. ಅಲ್ಲಿ 2 ವರ್ಷ ಯಾಕೆ ಬೇಕು ಮನೆ ಕಟ್ಟಕ್ಕೆ? ಇನ್ನು ಪೇಂಟ್ ಬಣ್ಣ ಇವಾಗ ಸ್ಟಾರ್ಟ್ ಮಾಡಿ, ಮನೆ ಸ್ಟಾರ್ಟ್ ಮಾಡಿದ ಮೇ ತಿಂಗಳಲ್ಲಿ. ಹಾಂ, ಇನ್ನ ನಡೀತಾ ಇದೆ, ಬಣ್ಣ ಆಯ್ತಾ ಇದೆ. ಓಕೆ. ನಿದ್ದೆ ಚೆನ್ನಾಗಿ ಬರುತ್ತೇನಾ ನಿಮಗೆ? ಹಾ, ನಿದ್ದೆ ಬರುತ್ತಾ ಅಂದೆ. ಇದು ನಾವು ಬಾಡಿಗೆ ಮನೇಲಿ ಇದ್ದೀವಿ. ನಿದ್ದೆ ಬರುತ್ತಾ ಅಂದೆ. ನಿದ್ದೆ ಬರುತ್ತೆ. ಎಷ್ಟೊತ್ತಿಗೆ? ಮನೆಗೆ ತಕ್ಷಣ ಬರುತ್ತೆ. ಮಲ್ಕೊಂಡ ತಕ್ಷಣ ಬರುತ್ತೆ? ಹಾ. ಬೆಳಿಗ್ಗೆ ಎಷ್ಟೊತ್ತು ಕೇಳೋದು? ಬೆಳಿಗ್ಗೆ ನನಗೆ 4:30 ಎಚ್ಚರಿಕೆ ಆಗುತ್ತೆ. ಓಕೆ. ನಿದ್ದೆ ಮಧ್ಯದಲ್ಲಿ ಎಚ್ಚರಿಕೆ ಆಗಲ್ವಾ? ಮಧ್ಯದಲ್ಲಿ ಎಚ್ಚರಿಕೆ ಆಗುತ್ತೆ, ಅವಾಗ ಎಚ್ಚರಿಕೆ ಆಗ್ತಾ ಇರುತ್ತೆ. ಎಷ್ಟು ಸಲ? ಅದು ಎಷ್ಟಲ್ಲ ಅಂತ ಹೇಳಕ್ ಬರೋದು, ಎಚ್ಚರಿಕೆ ಆಗ್ತಾ ಇರುತ್ತೆ. ಓಕೆ. ನಿಮಗೆ ಬೆನ್ನು ಕಾಲು ಎರಡರಲ್ಲಿ ಯಾವ್ದು ನೋವು ಬರುತ್ತೆ? ಕಾಲು ನೋವು ಬರುತ್ತೆ. ಈಗ ತಿಳ್ಕೊಬೇಕು ನೀವು, ಟೈಮ್ ಸರಿಗೆ ಊಟ ಮಾಡ್ತಕ್ಕಂಥ ಅಭ್ಯಾಸ ಚೆನ್ನಾಗಿಲ್ಲ. ಹಾ. ಹೌದಾ ಅಲ್ವಾ? ಹೌದು. ಯಾಕೆ? ಊಟ ಸರಿಯಾಗಿ ನಿಮ್ಮ ವಯಸ್ಸಿಗೆ ತಕ್ಕಂತೆ ಊಟ ಮಾಡಬಾರ್ದಾ ಬೇಡವಾಗ? ಬೇಕಾ? ಮಾಡ್ಬೇಕು. ಒಂದು ವರ್ಷ ಆಗಿದೆ. ಈಗ ಇಷ್ಟು ಹೇಳಿದ್ಮೇಲೆ ಇನ್ನೂ ಕೇಳೋದು ಏನು ಮಾಡಲಿ? ಕರೆಕ್ಟ್ ಸಮಯಕ್ಕೆ ಊಟ ಮಾಡೋದು, ಕರೆಕ್ಟ್ ಸಮಯಕ್ಕೆ ಮಲಗೋ ಅಭ್ಯಾಸ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ಈ ಮನೆ ಕಟ್ಟುವಂಥ ವಿಚಾರದಲ್ಲಿ ಅವ್ರು ಹೇಳಿದ್ರು ಈಗ 2 ವರ್ಷ ಆಗಿದೆ ಅಂತ. ಯಾಕೆ ಈ ರೀತಿ ಡಿಲೇ ಆಗುತ್ತೆ ಗುರುಗಳೇ? ಕೆಲವೊಬ್ರದ್ದು 2-3 ವರ್ಷ ಆಗಿರುತ್ತೆ, 4 ವರ್ಷ ಆಗಿರುತ್ತೆ. ಯಾಕೆ ಈ ರೀತಿ ಮಧ್ಯ? ಇದು ಮನೆ ಒಂದು ಮೆಸೇಜ್ ಕೊಡುತ್ತೆ. ಏನು? ಮನೆ ಒಂದು ಮೆಸೇಜ್ ಕೊಡುತ್ತೆ. ಏನು ಮೆಸೇಜು? ಈಗ ಸೈಟ್ ತಗೋಬೇಕು ಅಂತ ಸಾಕಷ್ಟು ಜನಕ್ಕೆ ಒಂದು ಕನಸು. ಹೌದು. ಸೈಟ್ ಹುಡುಕಿ 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 ಸ್ವಾಮಿ ನನ್ನ ಕೈಲಿ ಆಗಲ್ಲ, ಹೋಗಿ ಅಂತ ಕೈ ಬಿಟ್ಟಿದ್ದೀನಿ ಎಷ್ಟೋ ಜನ ಇದ್ದಾರೆ. ಸಿಕ್ತು ಸ್ವಾಮಿ, ಅದೇನೋ ಕಾಮ್ರಗಡ್ಡ ಆಗದೆ ಇನ್ನೊಂದು ಭಾಗ. ಇನ್ನೊಂದು ತಗೊಂಡಿದ್ದೀನಿ, ಮನೆ ಕಟ್ಟಬೇಕು ಅಂತೀನಿ, ದುಡ್ಡು ರೆಡಿ ಮಾಡಿದ್ದೀನಿ, ಮನೆ ಕಟ್ಟಕ್ಕಾಯ್ತಾ ಇಲ್ಲ. ಇದಿಷ್ಟು ಒಂದಾದರೆ ಮನೆ ಪೂಜೆ ಮಾಡಿ ಶುರುವಾಗತ್ತೆ. ಹೌದು. ಏನೇ ಆಗಲಿ ಕಟ್ಬಿಡ್ಬೇಕು ಅಂತ. ಆ ಶುರು ಆದ್ಮೇಲೆ ತೂಕಡಿಸುತ್ತೆ ಮನೆ. ಅದೇ ಯಾಕೆ? ಮೆಸೇಜ್ ಕೊಡ್ತಾ ಇದೆ, ನಿನಗೆ ಮೂರ್ಖ, ಮನೆ ಬೇಡವೋ, ನಿನಗೆ ಮನೆ ಕಟ್ಟೋ ಯೋಗ ಇಲ್ಲ, ಯಾಕೆ ಕಟ್ತಾ ಇದ್ದೀಯಾ ಅಂತ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ದುಡ್ಡೇ ಇರಲ್ಲ ಸ್ವಾಮಿ, ಅದೇನೋ ಹೆಂಗ್ ಮದುವೆ ಮಾಡ್ಬಿಟ್ಟೆ ಅಂತೀರಾ ಅಂತ ಹೇಳೋ ಜನ ಇದ್ದಾರೆ. ಹೌದು, ಖಂಡಿತ. ಯಾರೋ ಬಂದ್ರು ಹೆಣ್ಣು ಕೊಡು, ನಿಮ್ಮ ಮಗಳು ಕೊಡು ಅಂದ್ರು, ಕೊಟ್ಟು ಮದುವೆ ಮಾಡ್ಬಿಟ್ಟೆ, ₹1 ನನ್ನ ಹತ್ರ ಮದುವೆ ಮಾಡ್ಬಿಟ್ಟೆ ಅಂತಾರೆ. ಇದೇ ತರ ಇನ್ನೊಂದು ಭಾಗ ಬಂದಾಗ ಮನೇನೂ ಅಷ್ಟೇ, ಯಾರೋ ಬಂದ್ರು ಸೈಟ್ ತಗೋ, ದುಡ್ಡು ತಗೋ, ಆಮೇಲೆ ಕೊಡುವಂತೆ ಪರವಾಗಿಲ್ಲ ಅಂತ ಸೈಟ್ ಕೊಟ್ರು, ಸಾಲ ತೀರಿಸ್ಲೇ ಇಲ್ಲ, ಆಮೇಲೆ ದುಡ್ಡು ಬಂದ್ಬಿಡ್ತು, ಮನೆ ಕಟ್ಬಿಟ್ಟೆ. ಇದು ಎರಡಕ್ಕೂ ವಿಚಾರ ಏನ್ ಗೊತ್ತಾ? ತಗಲಾಕೊಳ್ಳೋದು. ಹಾ. ಯಾಕೆ ಅಂದರೆ ನಿಂತಿಂತಾಗೆ ಮದುವೆ ಮಾಡೋದು, ನಿಂತಿಂತಾಗೆ ಮನೆ ಕಟ್ತೀನಿ ಅಂತ ಹೋಗೋದು. ಇದು ಮುಂದಕ್ಕೆ ತೊಂದರೆ ಆಗಲಿಕ್ಕೆ ಬೇಗ ಬೇಗ ತಗೊಂಡೋಗ್ಬಿಡುತ್ತೆ. ಯಾರು ಕೊಟ್ಟರು ದುಡ್ಡು, ಹೆಂಗ್ ಬಂತು ಗೊತ್ತೇ ಇಲ್ಲ ಸ್ವಾಮಿ. ಸುಮಾರು ಜನ ಖುಷಿ ಪಡ್ತಾರೆ, ಆಮೇಲೆ ಶುರುವಾಗತ್ತೆ ಪಿಕ್ಚರು. ಯಾಕೋ ಶುರು ಆಯ್ತಲ್ಲ, ಕ್ರಮೇಣ ಎಲ್ಲ ಬಂತಲ್ಲ ಸಮಸ್ಯೆ ಅಂತ ಯೋಚನೆ ಶುರುವಾಗತ್ತೆ. ಅಲ್ಲಿಗೆ ಹೊರಗೆ ಬರಂಗಿಲ್ಲ, ಮನೇಲಿ ವಾಸ ಮಾಡಂಗಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಂಗಿಲ್ಲ. ಮಾತಾಡೋಣ ಗುರುಗಳೇ, ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್. ಹಲೋ ಮೇಡಮ್, ನಾವು ಬೆಂಗಳೂರಿನಿಂದ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್?
ನಾವು ಮಗನ ಬಗ್ಗೆ ಅವ್ರದ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ ಉತ್ತರಪಾದ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ. ಹಲೋ ನಮಸ್ಕಾರ ಸ್ವಾಮಿ. ಹೇಳಿ, ಎಷ್ಟು ವಯಸ್ಸು ಮಗನಿಗೆ? ವಯಸ್ಸು 29 ವರ್ಷ. ಏನು ಮಾಡ್ತಿದ್ದಾನೆ? ಅವರು ಅಂಗಡಿ ಹಾರ್ಡ್ವೇರ್ ಅಂಗಡಿ ಹಾಕಿಕೊಟ್ಟಿದ್ರು ಸ್ವಾಮಿ. ಏನಾಗಬೇಕೀಗ ಅವನಿಗೆ? ಅವ್ರು ಅದೇ ಮದುವೆ ಆಯಿತು. ಹಾಂ, ಎಲ್ಲ ಒಂದು 5 ತಿಂಗಳಾಯ್ತು ಸ್ವಾಮಿ. ಅವನೇ ಮಾಡ್ಕೊಂಡ, ನೀವು ಮಾಡಿದ್ರಾ? ನಾವೇ ಮಾಡಿದ್ವಿ ಸ್ವಾಮಿ. ಓಕೆ, ಈಗ ಏನಾಗಬೇಕು? ಅದೇ ನಾವು ಚೆನ್ನಾಗಿ ಅವ್ರಿ ಇವಾಗ ಹಾಂ, ಅದು ಕೇಳೋಣ ಅಂತ. ಚೆನ್ನಾಗಿದ್ಮೇಲೆ ಬಿಡಿ, ಯಾಕೆ ಕೇಳಕ್ಕೆ ಹೋದ್ರಿ? ಸುಮ್ಮನೆ ಅನುಮಾನ ಯಾಕೆ ತಗೋತೀರಾ? ತಿರ್ಗಾ ರಕ್ಷಿತ್ ಕುಮಾರ್ ಅಂತ, ಹಾಂ, ಸ್ವಾತಿ ನಕ್ಷತ್ರ. ಹಾಂ. ಸೊ ಈಗ ಏನು ಮಾಡ್ತಾನೆ ಅವನು? ಅವರು ಕೆಲ್ಸಕ್ಕೆ ಹೋಗ್ತಾನೆ. ಓಕೆ, ಈಗ ನಿಮ್ಮಲ್ಲಿ ಇರ್ತಕ್ಕಂಥ ವಿಚಾರ ಏನು ಅಂದರೆ, ಯಾವುದೇ ಆಗಲಿ ಸರಿ ಹೋಗುತ್ತಾ ಏನು ಅಂತ ಸ್ವಲ್ಪ ಭಯ ಇರುತ್ತೆ ಅಂತಕ್ಕಂಥ ವಿಚಾರ. ಸ್ವಲ್ಪ ಭಯ ಸ್ವಾಮಿ. ಹಾಂ, ಅಲ್ಲ ಸ್ವಲ್ಪ ಅಲ್ಲ, ಎಲ್ಲ ವಿಚಾರದಲ್ಲೂ ಭಯನೇ. ಯಾಕೆ ಅಂದರೆ ಸ್ವಾತಿ ನಕ್ಷತ್ರದ ಮಗ ಹುಟ್ಟಿರ್ತಕ್ಕಂಥದ್ದು ಒಂದು, ಉತ್ತರಾಭಾದ ನಕ್ಷತ್ರ ಹುಟ್ಟಿರ್ತಕ್ಕಂಥದ್ದು ಒಂದು. ನೀವು ಮಾಂಸ ಪ್ರಿಯರಾ? ಮಾಂಸ ತುಂಬ ಇಷ್ಟವಾಗುತ್ತಾ ನಿಮ್ಮ ಕುಟುಂಬದಲ್ಲಿ ಎಂದೆ? ಹ್ಞೂ ಸ್ವಾಮಿ. ಓಕೆ, ವಾರಕ್ಕೆ ಎಷ್ಟು ಸಲ ಬೇಕಾಗ್ಬೋದು? ನಾವು ಒಂದ್ಸರಿ ಸ್ವಾಮಿ ತಿನ್ನೋದು. ಅಷ್ಟೇನಾ? ಓಕೆ, ನಿಮಗೆ ಹಿರಿಯರಿಗೆ ಪೂಜೆ ಮಾಡೋದು ಏನಾದ್ರು ಅಭ್ಯಾಸ ಇದೆಯಾ? ಆಯ್ತು ಸ್ವಾಮಿ, ನಮ್ಮ ತಾಯಿಗೆ ಮಾಡ್ತೀವಿ ನಾವು. ಓಕೆ, ಅವ್ರಿಗೂ ಇದೇನೇ ಹಾಕೋದು ಊಟ? ಇಲ್ಲ ಸ್ವಾಮಿ, ಹಾಂ, ಅವ್ರು ಮೊದಲು ಇಲ್ಲ ಬಿಟ್ಬಿಟ್ಟಿದ್ರು ಅವರು. ಅಲ್ಲಪ್ಪ, ಸ್ವಲ್ಪ ಅವರಿಗೆ ವರ್ಷದ ಕಾರ್ಯ ಮಾಡ್ತಿರಲ್ವಾ ನಿಮ್ಮ ಅಮ್ಮಂದು? ಇಲ್ಲ ಸ್ವಾಮಿ, ಹಾಕಲ್ಲ ಸ್ವಾಮಿ. ಅವ್ರಿಗೇನು ಮಾಡೋದೇ ಇಲ್ವಾ? ಇಲ್ಲ, ಏನು ಮಾಡಲ್ಲ ಸ್ವಾಮಿ. ಯಾಕೆ? ಅಭ್ಯಾಸ ಇಲ್ವಾ? ಬೇಕಾಗಿಲ್ವಾ? ಇಲ್ಲ, ಅಭ್ಯಾಸ ಇಲ್ಲ ಸ್ವಾಮಿ ನಮಗೆ. ಓಕೆ, ಅದಕ್ಕೇ ಈಗ ನೀವು ಕೇಳಿದ್ದು ನಿಮ್ಮ ಮಗನಿಗೆ 29 ವರ್ಷವರೆಗೂ ಸದ್ಯ ಏನೋ ನೀವು ಮದುವೆ ಮಾಡಿದಿರ ಅಂತ ಖುಷಿಯಾದ ವಿಚಾರ. ಜೋಪಾನ. ಯಾಕೆ ಮನೆಯಲ್ಲಿ ಕುಟುಂಬದಲ್ಲಿ ಭಯ ಬರುತ್ತೆ ಅಂದರೆ, ಹಿರಿಯರಿಗೆ ಮಾಡುವ ಕ್ರಮವನ್ನು ಬಿಟ್ಟಿರುವುದಾಗಲಿ ಅಥವಾ ಮಾಡುತ್ತಿರುವ ರೀತಿಯಾಗಲಿ ಕೆಟ್ಟಿರುವ ಕಾರಣ ಎಲ್ಲ ವಿಚಾರದಲ್ಲೂ ಮಕ್ಕಳ ಬಗ್ಗೆನೂ ಆಗಲಿ ಆಸ್ತಿ ಬಗ್ಗೆ ಆಗಲಿ ಯೋಚನೆ ಮಾಡಿಕೊಂಡೇ ಮಲ್ಕೋಬೇಕು. ಇದು ಶಿಕ್ಷೆ. ಹಿರಿಯರಿಗೆ ನೀವು ಕೊಡಬೇಕಾದಂತಹ ಕೃತಜ್ಞತೆ ಮಾಡಬೇಕಾದಂತಹ ವಿಚಾರವನ್ನು ಮಾಡದೇ ಇರುವ ಕಾರಣ ಜೀವನ ಪರ್ಯಂತ ನೀವು ಭಯವನ್ನು ಅನುಭವಿಸ್ಬೇಕಾಗತ್ತೆ. ಅದು ನಿಮ್ಮ ಮಗ, ಮೊದಲನೇ ಮಗನೂ ಕೂಡ ಅದರಲ್ಲೇ ಇದ್ದಾನೆ, ಎರಡನೇ ಮಗನೂ ಕೂಡ ಅದರಲ್ಲೇ ಇದ್ದಾನೆ. ನೀವು ಯಾವ ಟೈಮಲ್ಲಿ ಏನೋ ಹೆಂಗೋ ಅಂತ ಅನುಭವಿಸೋದು ಬೇಡ ಅಂದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಚಂದ್ರಮತಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರದ್ದು ರಾಶಿ ಗೊತ್ತು ಮೇಡಮ್ ನಂಗೆ. ರಾಶಿನೇ ತಿಳಿಸಿ. ವೃಶ್ಚಿಕ ರಾಶಿ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ, ಜ್ಯೇಷ್ಠ ನಕ್ಷತ್ರ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ, ಯಾರು ಮಗನಾ? ಹಾ, ಮಗನ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ನನ್ನ ಮಗನ ಹೆಸರು ಯಶವಂತ್ ಅಂತ ಹೇಳಿ, ಜ್ಯೇಷ್ಠ ನಕ್ಷತ್ರ. ಎಷ್ಟು ವಯಸ್ಸು? 13 ವರ್ಷ ಗುರುಜಿ. ಓಕೆ, ಅವನು ಸಿಟ್ಟು ಬೇಜಾರು ಎರಡರಲ್ಲಿ ಯಾವ ಜಾಸ್ತಿ ಇದೆ? ಸಿಟ್ಟು ಬೇಜಾರಲ್ಲಿರ್ತಾನೆ ಗುರುಜಿ. ಓಕೆ, ನೀವು ಕೇಳಬೇಕು 13 ವರ್ಷಕ್ಕೆ ಯಾಕೋ ಇಷ್ಟೊಂದೆಲ್ಲ ಬೇಜಾರಲ್ಲಿರ್ತೀಯ ಅಂತ ಕೇಳಲ್ವಾ ನೀವು? ಅವನು ಯಾವಾಗಲೂ ಬರೀ ಸೈಲೆಂಟ್ ಆಗಿ ಇರ್ತಾನೆ ಗುರುಜಿ. ಅವನು. ನೀವೇನು ಓದಿದ್ದೀರಾ? ನಾನು SSLC ಓದಿದ್ದೀನಿ ಗುರುಜಿ. ಓಕೆ, ಎಷ್ಟು ಜನ ಮಕ್ಕಳು ನಿಮ್ಗೆ? ಒಬ್ಬನೇನಾ? ಮಗಳು ಒಬ್ಳಿದ್ದಾಳೆ ಗುರುಜಿ. ಮಗಳು ಇವನು ಆದ್ಮೇಲೆ ಅಥವಾ ಫಸ್ಟ್ ಮಗಳ ಏನು? ಫಸ್ಟ್ ಮಗ ಗುರುಜಿ, ಆಮೇಲೆ ಮಗಳು. ಅವಳಿಗೆ ಎಷ್ಟು ವಯಸ್ಸು ಮಗಳಿಗೆ? ಅವ್ರಿಗೀಗ 9 ವರ್ಷ ಗುರುಜಿ. ಅವರಿಬ್ರು ಜಗಳ ಆಡ್ತಾರಾ, ಕೋಪ ಮಾಡ್ಕೋತಾರಾ, ಏನು ಮಾಡ್ತಾರೆ? ಹಾ, ಜಗಳ ಆಡ್ತಾರೆ ಗುರುಜಿ. ಇಬ್ರು ಕೋಪ ಮಾಡ್ಕೋತಾರೆ ಇಬ್ರು. ಯಾಕೆ ಅಂದರೆ ಒಬ್ಬನೇ ಇರಬೇಕಿತ್ತು, ಇನ್ನೊಂದು ಮಗು ಬರೋಂಗಿಲ್ಲ ಅವನಿಗೆ, ಒಬ್ಬನೇ ಬದುಕಬೇಕು. ನಿಮ್ಮ ಯಜಮಾನ್ರು ಏನು ಮಾಡೋದು? ಕಾರ್ಪೆಂಟರ್ ಕೆಲಸ ಮಾಡ್ತಾರೆ ಗುರುಜಿ. ಎಷ್ಟು ವರ್ಷದಿಂದ? ಅವರು ಯಾವಾಗಲೂ ಅವ್ರ ವೃತ್ತಿನೇ ಅದು ಗುರುಜಿ. ಸರಿ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ಆಗ್ಲೇ ಆಯ್ತು ಗುರುಜಿ, ಒಂದು 40 ವರ್ಷದ ಮನೆ ಇದೆ ಗುರುಜಿ. ಕಟ್ಸಿದ್ದಾ? ಹಾ, ಕಟ್ಟಿದ್ದು ಗುರುಜಿ. ನಮ್ಮ ಮಾವರು ಇರುವಾಗ್ಲೇ ಕಟ್ಟಿರೋದು ಗುರುಜಿ. ಸರಿ, ಬಾಗಿಲು ಯಾವ ದಿಕ್ಕಿಗಿದೆ? ಬಾಗ್ಲು ದಕ್ಷಿಣ ದಿಕ್ಕಿಗಿದೆ ಗುರುಜಿ. ಇದು ರಸ್ತೆ? ರಸ್ತೆನೂ ಇದು ಹಿಂಗೆ ಪಶ್ಚಿಮ ಉತ್ತರಕ್ಕಿದೆ, ಇದು ಪೂರ್ವಕ್ಕಿದೆ ಗುರುಜಿ ರಸ್ತೆ. ರಸ್ತೆ ಪೂರ್ವಕ್ಕಿದೆ, ಬಾಗಿಲು ದಕ್ಷಿಣಕ್ಕಿದೆಯಾ? ಗುರುಜಿ. ಯಾಕೆ ಆ ಥರ ಇಟ್ಕೊಂಡಿದ್ದು? ಅದು ರೋಡ್ ಆ ಥರ ಬಂದಿದೆ ಗುರುಜಿ, ಹಂಗೆ ಕಟ್ಟಿದ್ದಾರೆ ಅವರು. ಅಲ್ಲಿ ಹಳ್ಳಿಯಲ್ಲಿ. ನಿಮ್ಮ ಯಜಮಾನರು ಮನೆಗೆ ಎಷ್ಟೊತ್ತಿಗೆ ಬರ್ತಾರೆ ರಾತ್ರಿ ಹೊತ್ತು? ಒಂದು 8 ಗಂಟೆ ಹಿಂಗೆ 9 ಗಂಟೆಗೆ ಬರ್ತಾರೆ ಗುರುಜಿ. ಅಂದರೆ ಟೈಮಿಂಗ್ಸ್ ಇಲ್ಲ, ಯಾವಾಗ ಅಂದರೆ ಅವಾಗ ಬರ್ತಾರೆ? ಯಾವಾಗಂದ್ರೆ ಯಾವಾಗ ಕೆಲಸ ಮುಗಿಯುತ್ತೆ ಅವಾಗ ಬರ್ತಾರೆ ಗುರುಜಿ. ಓಕೆ,
ನಿಮಗೆ ಆರೋಗ್ಯ ಮನಸ್ಥಿತಿ ನಿಮ್ಗೆ ಹೇಗಿದೆ ಅಮ್ಮ? ಆರೋಗ್ಯ ಚೆನ್ನಾಗಿದೆ ಗುರುಜಿ, ಮನಸ್ಥಿತಿ ಸರಿಯಾಗಿಲ್ಲ ಗುರುಜಿ. ಅಲ್ಲ, ಯಾವಾಗಾದ್ರು ಬಿ ಪಿ ಚೆಕ್ ಮಾಡಿಸಿದ್ದೀರಾ ಅಂತ? ಇಲ್ಲ ಗುರುಜಿ, BP ಏನಿಲ್ಲ ನಂಗೆ, ಆದ್ರೆ ಮನಸ್ಸಲ್ಲಿ ಸಮಾಧಾನ ಇರಲ್ಲ. ಯಾಕೆ ಇದನ್ನು ಫಸ್ಟೇ ಕೇಳಿದೆ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಯಾಕೆ ಬಿ ಪಿ ವಿಚಾರದಲ್ಲಿ ಬಂದೆ ಅಂದರೆ, ಮನೆಯಲ್ಲಿ ನಿಮಗೆ ಯೋಚನೆ ಅಂತಕ್ಕಂಥದ್ದು ಯಾರ ಬಗ್ಗೆನೂ ಒಂದು ನಂಬಿಕೆನೇ ಇಲ್ಲ. ಏನಾಗುತ್ತೆ, ಯಾಕೆ ಹಿಂಗೆ ಆಗ್ತಾ ಇದೆ, ಇದೇ ನಿಮ್ಮನ್ನು ಕಾಡ್ತಾ ಇರೋ ಪ್ರಶ್ನೆ ಅಲ್ವಾ? ಹೌದು ಗುರುಜಿ. ಈಗ ನಿಮ್ಮ ಯಜಮಾನರು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ, ಬಾಗಿಲನ್ನು ಯಾವ ಕಡೆ ಇಡಬೇಕು, ಮನೆಯಲ್ಲಿ ಮಗ ಚೆನ್ನಾಗಿರಬೇಕು, ಹೆಂಡತಿ ಚೆನ್ನಾಗಿರಬೇಕು ಅಂತ ಗೊತ್ತಿಲ್ಲದೆ ಈ ಥರ ತಪ್ಪು ಮನೆಯನ್ನು ಕಟ್ಟಿಕೊಂಡು ನೀವು ಯಾಕೆ ಅನುಭವಿಸ್ತಾ ಇದ್ದೀರಾ ಅಂತ. ಅದು ನಮ್ಮ ಮಾವರು ಇದ್ದಾಗಿಂದ ಅವಾಗ ಅದು ಆಯ್ತಮ್ಮ, ನಿಮ್ಮ ಮಾವರು ಕಟ್ಟು ಹೋದ್ರು, ನೀವು ಸರಿ ಮಾಡ್ಕೋಬೇಕಲ್ವಾ, ಸರಿ ತಪ್ಪು ತಿಳ್ಕೊಬೇಕಲ್ವಾ? ಇದನ್ನ ನಿಮ್ಮ ಯಜಮಾನರಿಗೆ ತಿಳಿಸಿ ತಿಳ್ಕೊಳಕ್ ಪ್ರಯತ್ನ ಮಾಡುತ್ತಾ ಹೆದರ್ಕೊಳ್ಳೋದಲ್ಲ. ಪಾಪ ಹುಡುಗ ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡು ಸಮಸ್ಯೆ ಅನುಭವಿಸೋದು ಬೇಡ, ಹೆದರ್ಕೊಳ್ಳೋದು ಬೇಡ, ತಿಳ್ಕೊಳಕ್ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್. ಪ್ರಕಾಶ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಕ್ಕಳ ಬಗ್ಗೆ ತಿಳ್ಕೊಬೇಕು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ವಿಶಾಖ ನಕ್ಷತ್ರ ಒಬ್ಬರದು, ಇನ್ನೊಬ್ಬರದು ಸ್ವಾತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಿಪ್ಪ. ಮಗಳ ಬಗ್ಗೆ ತಿಳ್ಕೊಬೇಕಾಯ್ತು. ಮಕ್ಕಳ ಬಗ್ಗೆ. ಎಷ್ಟು ಮಗಳಿಗೆ ವಯಸ್ಸು? ಮಗ ಸರ್, ಇಬ್ರು ಮಕ್ಕಳೇ, ಗಂಡು ಮಕ್ಕಳು. ಇಬ್ರು ಗಂಡು ಮಕ್ಕಳನ್ನ. ಮೊದಲನೇ ವಯಸ್ಸು ಎಷ್ಟು? ಮೊದಲನೇ 20 ವರ್ಷ ಆಗಿದೆ ಗುರುಜಿ. ಏನು ನಕ್ಷತ್ರ ಒಂದು? ವಿಶಾಖ ನಕ್ಷತ್ರ. ಏನು ಮಾಡ್ತಿದ್ದಾನೆ? ಡಿಪ್ಲೊಮಾ ಫೈನಲ್ ಇಯರ್ ಮುಗೀತು ಗುರುಜಿ, ಇವತ್ತು ಎಕ್ಸಾಮ್ ಇತ್ತು. ಓಕೆ, ಈಗ ಅವ್ರ ಬಗ್ಗೆ ಏನು ಬೇಕಾಗಿತ್ತು, ಏನು ತಿಳ್ಕೊಬೇಕಿತ್ತು? ಫರ್ದರ್ ಅವ್ರದ್ದು ಜೀವನ ಹೆಂಗಿರುತ್ತೆ, ನೆಕ್ಸ್ಟ್ ಮುಂದಿನ ಭವಿಷ್ಯ. ನೀವೇನು ಓದಿದ್ದೀರಾ? ನಾವು ಇಂಜಿನಿಯರಿಂಗ್ ಮಾಡಿದ್ವಿ ಗುರುಜಿ, ಈಗ ಅಗ್ರಿಕಲ್ಚರ್ ಮಾಡ್ತಾ ಇದೀವಿ. ಅಲ್ಲ, ನೀವು ಇಂಜಿನಿಯರಿಂಗ್ ಮಾಡ್ತಕ್ಕಂಥ ವಿಚಾರಕ್ಕೆ ಹೊಂತರಾಗಿ ಮುಂದಿನ ಭವಿಷ್ಯ ಹೇಳಕ್ಕೆ ಯಾವುದೇ ಕಾರಣಕ್ಕೂ ಇದು ಹೇಳಕ್ಕೆ ಸಾಧ್ಯ? ಯಾರ ಕಾಲಾರು ಹೇಳಕ್ಕಾಗತ್ತಾ? ಹಾಂ, ಭವಿಷ್ಯ ನಾಳೆ ಆಗೋದನ್ನ ಯಾರ ಕಾಲಾರು ಹೇಳಕ್ಕಾಗತ್ತಾ? ನೀವು ಎಷ್ಟು ಬುದ್ಧಿವಂತರಿದ್ದೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ. ವಿಶಾಖ ನಕ್ಷತ್ರ ಮಗ ಓದ್ತಾ ಇದ್ದಾನೆ ಅಂತ ಅಷ್ಟು ತಿಳ್ಕೊಂಡಿದ್ರೆ ಹೊರತು ವಿಶಾಖ ನಕ್ಷತ್ರ ಮಗು ನನ್ನ ವಂಶಕ್ಕೆ ಏನಕ್ಕೆ ಬಂತು, ಆ ಮಗು ಏನು ಅನುಭವಿಸ್ತಾ ಇದೆ ಅಂತ ಇನ್ನೂ ಗೊತ್ತಿಲ್ಲ ನಿಮಗೆ. ಅವನೊಂಚೂರು ಕೇಳಿ, ಎಷ್ಟು ಕಷ್ಟಪಡ್ತಾನೆ, ಯೂರಿನ್ ಮೋಷನ್ಗೆ ಹೋಗಕ್ಕೆ ಎಷ್ಟು ಕಷ್ಟಪಡ್ತಾನೆ ನಿಮ್ಮ ಮಗನ ದೊಡ್ಡವನ್ನ ಕೇಳಿ ಗೊತ್ತಾಗತ್ತೆ. ಹೌದು ಗುರುಜಿ, ಹೌದು ಗುರುಜಿ. ಮತ್ತು ಏನ್ರಿ, ಮಕ್ಕಳಿಗೆ ಇಷ್ಟೊಂದು ವಿಷ ಕೊಟ್ಬಿಟ್ಟು ಆರೋಗ್ಯ ಹಾಳು ಮಾಡಿ ಮುಂದಿನ ಭವಿಷ್ಯ ಕೇಳ್ತಿರಲ್ಲ. ಯಾವ ಪುರುಷಾರ್ಥಕ್ಕಿದು ಈ ಜಾಗದಲ್ಲಿ ತಂದೆ ತಾಯಿ ಅನ್ನಿಸ್ಕೊಳಕ್ಕೆ ರೆಡಿನ? ಯೋಚನೆ ಮಾಡಿ. ಮಕ್ಕಳ ಆರೋಗ್ಯ ವಿಚಾರಿಸ್ತಾ ಇದ್ಮೇಲೆ ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಳಕ್ಕೆ ಎಷ್ಟು ನೀವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಹಾಂ, ಹೌದು ಗುರುಜಿ. ಅಲ್ಲ, ಈ ಭವಿಷ್ಯ ಕೇಳೋ ಅಭ್ಯಾಸ ದಯವಿಟ್ಟು ನಿಮ್ಮ ಮೂಲಕ ಹೇಳ್ತೀನಿ, ದಯವಿಟ್ಟು ಕೆಟ್ಟ ಅಭಿಪ್ರಾಯ ಬಿಟ್ಬಿಡಿ. ನಮ್ಮ ದೇಶದಲ್ಲಿ ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ಮಾಡಿ, ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡೋದು ಆಮೇಲೆ. ಪ್ರತಿ ತಂದೆ ತಾಯಿಗಳು ಮಾಡಬೇಕಾದ ಜವಾಬ್ದಾರಿ ಮಕ್ಕಳಿಗೆ ಆರೋಗ್ಯವನ್ನು ಕೊಡಿ. ಇಲ್ಲ ಅಂದರೆ ಸಾವು ಚೆನ್ನಾಗಿ ಬರಲ್ಲ, ಸಾಯುವಾಗ ತಂದೆ ತಾಯಿಗಳಿಗೆ ಶಾಪಗ್ರಸ್ತರಾಗಿ ಸಾಯಬೇಕಾಗತ್ತೆ. ಈ ಕರ್ಮವನ್ನು ನಿವಾರಣೆ ಮಾಡಬೇಕು. ಈ ಭೂಮಿಗೆ ತಂದ ಮಕ್ಕಳ ಸಂತಾನವನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು, ಆರೋಗ್ಯ ಕೊಡಬೇಕು, ನೆಮ್ಮದಿ ಕೊಡಬೇಕು. ಇಲ್ಲ ಅಂದರೆ ತಂದೆ ತಾಯಿಗಳಾಗಿದ್ದುಕೊಂಡು ಆ ಮನೆಗೆ ಒಂದು ದೊಡ್ಡ ಶಾಪ ಆಗಿ ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ. ಹೆದರ್ಕೋಬೇಡಿ, ದಯವಿಟ್ಟು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಅದಕ್ಕೆ ಏನು ಮಾಡ್ಬೇಕು ಗುರುಜಿ? ಎಲ್ಲ ಇಲ್ಲೇ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ಉತ್ತರ ದಕ್ಷಿಣದ ನಿವೇಶನದ ಬಗ್ಗೆ ಮಾತನಾಡ್ತಿದ್ವಿ ಗುರುಗಳೇ. ಈಗ ಇವರು ಇಬ್ರು ಗಂಡು ಮಕ್ಕಳು, ಖುಷಿ. ವಂಶಕ್ಕೆ ಇಬ್ರು ಗಂಡು ಮಕ್ಕಳು ಅವರೇ. ಎಷ್ಟೋ ಜನ ಅಂತಾರಲ್ವಾ, ಬಡಪಾನಿ ಅದೃಷ್ಟವಂತ ಅಂತ. ನಾನಂತೀನಿ ಗಂಡು ಮಕ್ಕಳು ಹುಟ್ಟೋದು ಅದೃಷ್ಟಕ್ಕಲ್ಲ, ಬುದ್ಧಿ ಕಲ್ಸಕ್ಕೆ. ಬುದ್ಧಿ ಕಲ್ಸಕ್ಕೆ. ನೀವು ಕಲ್ತಿಲ್ಲ, ಈಗ ನಾನು ಹುಟ್ಟಿದೀನಿ, ಕಲಿಸ್ತೀನಿ ನೋಡಿ ಅಂತ. ಆಗ ಇದು ಯಾಕಾರು ಬೇಕಿತ್ತು, ನನ್ನ ಗಂಡು ಎಣ್ಣೆ ಆಗಿರೋ ಎಷ್ಟೋ ವಾಸಿ ಅಂತ ಅವ್ರು ಅನ್ಕೋತಾರೆ. ಹಂಗನ್ಬಿಟ್ಟು ಹೆಣ್ಣು ಹುಟ್ಟದೆಲ್ಲ ಒಳ್ಳೆಯದು, ಗಂಡು ಹುಟ್ಟುದು ತಪ್ಪು ಅಂತ ಅಲ್ಲ. ಗಂಡು ಮಕ್ಕಳು ಹುಟ್ಟುವುದಕ್ಕೆ ಯಾತಕ್ಕೆ ಅಂದ್ರೆ ವಂಶ ಬೆಳೆಯಕ್ಕೆ ಅಂತ ಅನ್ಕೊಂಡಿದೀವಲ್ಲಮ್ಮ, ಅಪ್ರಾಣಿ ಸುಳ್ಳು ವಿಷಯ ಇದು. ಮತ್ತೇನಿ ಗುರುಗಳೇ, ಗಂಡು ಮಕ್ಕಳು ಅಲ್ಲ, ಹಂಗೆ ಅನ್ಕೊಂಡಿರ್ತಾರೆ. ಇಲ್ದೇನೆ ಏನೋ ಆಗಿರ್ತಕ್ಕಂಥ ವ್ಯತ್ಯಾಸಗಳು ಇದೆಯಾ ಇಲ್ವಾ? ಗುರುಗಳೇ, ಇದ್ದವನೊಬ್ಬ ಮಗ ಪಾಪ ಹಿಂಗಾಯ್ತಲ್ಲ ಅಂತ ಅನ್ಕೋತಾರ ಇಲ್ವ ತಾನೆ? ಮತ್ತೆ ಎಲ್ಲಿ ವಂಶಕ್ಕೆ ಬಂದ ಅಲ್ಲಿ? ಈಗ ಏನು ಮಾಡೋದಾಗಾದ್ರೆ? ವಂಶಕ್ಕೊಬ್ಬ ಮಗ ಬೇಕು, ಸರಿ. ಅಕಸ್ಮಾತ್ ಏನೋ ಒಂದು ತೊಂದರೆ ಆಯಿತು, ಅವ್ರ ಕತೆ ಏನಾಗಾದ್ರೆ? ಅದಕ್ಕೆ ಹೇಳಿದ್ದು, ಗಂಡು ಮಕ್ಕಳನ್ನು ಪಡೆಯೋದು ಮುಖ್ಯ ಅಲ್ಲ, ಗಂಡು ಮಕ್ಕಳನ್ನು ಯಾವ ರೀತಿಯಾಗಿ ಅವರನ್ನು ಪರಿವರ್ತನೆ ಮಾಡಬೇಕು. ಹಂಗಂದ್ರೆ ಹೆಣ್ಮಕ್ಳು ಮಾಡಬಾರ್ದಾ? ಮಾಡಿ
ಕಾರಣ ಹೆಣ್ಣು ಮಕ್ಕಳು ಹೊಂದಾಣಿಕೆ ಅಭ್ಯಾಸ ಹೆಣ್ಣು ಮಕ್ಕಳಲ್ಲಿ ಇರುತ್ತೆ. ಹೌದು. ಹೊಂದಾಣಿಕೆ, ಅಯ್ಯೋ ಅರ್ಥ ಮಾಡ್ಕೋತಾರೆ, ನಮ್ಮ ಮನೇಲಿ ನಮ್ಮಪ್ಪ ಹಿಂಗೆ ನಮ್ಮಮ್ಮ ಹಿಂಗೆ ಅಂತ ಅರ್ಥ ಮಾಡ್ಕೋತಾರೆ. ನೋವು ಅಲ್ಲೂ ಇದೆ. ಆದರೆ ಗಂಡು ಮಕ್ಕಳಿಗೆ ಸೆನ್ಸಾರ್ ಇಲ್ಲ. ನನಗೆ ಗಾಡಿ ಬೇಕು ಕೊಡಿಸು, ದುಡ್ಡಾರು ಈಸ್ಕೋ, ಸಾಲನಾರು ಈಸ್ಕೋ, ಮನೆ ಮಾರ್ಬಿಡು, ನನಗೆ ಗಾಡಿ ಬೇಕು ಅಂತಾರೆ. ಹೆಣ್ಣು ಮಕ್ಕಳು ಆ ಮಟ್ಟಕ್ಕೆ ಹೋಗಲ್ಲ. ಇದಿಷ್ಟೇ ವ್ಯತ್ಯಾಸ ಇರೋದು. ಅದಕ್ಕೋಸ್ಕರವಾಗಿ ನಾವು ಮಾಡಬೇಕಾಗಿರ್ತಕ್ಕಂತಹ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಾವು ಎಂಥ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ, ಒಂದು ಸಣ್ಣದಾಗಿ ಒಂದು ಕ್ಲೂ ಕೊಡ್ತೀನಿ ನಿನಗೆ. ಹಾ ಗುರುಗಳೇ. ಅಕ್ಷರ ಪುರುಷ ಅಂತಾರೆ. ಅಕ್ಷರ ಪುರುಷ. ಅಕ್ಷರ ಪುರುಷ ಅಂದರೆ ನಾವು ಈಗ ಪಡೆದಿರುವ ಮಕ್ಕಳು ಅಕ್ಷರ ಪುರುಷರೇ. ಹಾಗಂದ್ರೆ ಏನು ಗುರುಗಳೇ ಅಕ್ಷರ ಪುರುಷರು? ನಾಮಕರಣ ಮಾಡ್ತಾರಲ್ಲ, ಹಾ ಗುರುಗಳೇ. ಅದು ಅಕ್ಷರ ಪುರುಷ. ಅದಕ್ಕಲ್ಲ, ಆ ಮಗುಗಲ್ಲ ನಾಮಕರಣ ಆಗೋದು. ಮತ್ತೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ. ಹಾ ಗುರುಗಳೇ. ಏನು ಹೆಸರು ಸೆಲೆಕ್ಟ್ ಮಾಡಿ ಮಗುಗಿಡೋದಲ್ಲ? ಅಲ್ಲ, ಒಂದು ನಿಮಿಷ, ಅದನ್ನೇ ಅಕ್ಷರ ಪುರುಷ ಅಂತ ಹೇಳ್ತಾ ಇರೋದು. ಏನದು ಅಂದರೆ, ಇದು ದೊಡ್ಡ ವಿಚಾರ. ಇದು ನಮಗೆ ಅಕ್ಷರ ಪುರುಷ ಅಲ್ಲ, ಜ್ಞಾನ ಪುರುಷ ಬೇಕು. ಜ್ಞಾನ ಪುರುಷನ ಮಾಡಿದ್ರೆ ನೀವು ಅಕ್ಷರ ಹೇಳ್ಬಿಟ್ಟು ಕಾ ಅಂತ ಹೇಳಿದ್ರು ನೀವು ಕವಿತಾ ಅಂತ ಇಟ್ಬಿಟ್ರಿ, ಕಾಂತರಾಜು ಅಂತ ಇಟ್ಬಿಟ್ರಿ. ಹೌದು. ಅದು ಯಾವುದದು? ನೀವು ಗುರ್ತಿಸಿರೋ ಅಂತಕ್ಕಂಥದ್ದು ದೇಹಕ್ಕೆ ಒಂದು ಅಕ್ಷರ. ಇದಕ್ಕೆ ಅಕ್ಷರ ಪುರುಷ. ಅದು ನಿಜವಾಗ್ಲೂ ಹೇಳಬೇಕಾದ್ರೆ ಕ್ಷರ ಆ ಕ್ಷರ ಇದನ್ನ ಮಧ್ಯ ಬಿಡಿಸ್ತಾ ಗೊತ್ತಾಗತ್ತೆ ಇದ್ರ ಅರ್ಥ ಏನು ಅಂತ. ಅಕ್ಷರ. ಅಕ್ಷರ ಅನ್ನೋದನ್ನ ಆ ಬ್ರೇಕ್ ಮಾಡಿ ಕ್ಷರ ಮಾಡಿದಾಗ ಆ ಏನು ಕ್ಷರ ಏನು ಅನ್ನೋ ಅರ್ಥ ತಿಳ್ಕೊಂಡ್ರೆ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ. ಏನದು ತಪ್ಪು ಅಂತಕ್ಕಂಥ ವಿಷಯನ ಮಗುವನ್ನ ಗುರುತಿಸದೇ ನಾವು ಇಡ್ತಕ್ಕಂತಹ ನಾಮಕರಣ ಸಂಪ್ರದಾಯ ಎಲ್ಲಿಂದ ಆಯ್ತು? ನಮ್ಮ ಇವತ್ತಿಂದಲ್ಲ ಇದು. ಹೌದಾ? ಇದನ್ನ ಸಂಪ್ರದಾಯ ಅಂತ ಹೇಳ್ತಾರಲ್ಲ ಬುದ್ಧಿವಂತರು, ಏನು ಹೇಳೋಣ ಅಂತ ಅರ್ಥ ಆಗ್ತಾ ಇಲ್ಲ. ದೇಹವನ್ನ ಗುರುತಿಸಿ ಪಂಚಾಂಗದಲ್ಲಿರುವ ಅಕ್ಷರವನ್ನ ಆ ಮಗುವಿಗೆ ಸೇರಿಸಿ ಅದಕ್ಕೊಂದು ನಾಮಕರಣವನ್ನ ಮಾಡಿ. ಆದರೆ ಇದನ್ನು ಹೇಳ್ತಾ ಇರೋದು ಎಷ್ಟೋ ಜನಕ್ಕೆ ಏನನ್ಸುತ್ತೆ ಅಂದರೆ, ಕಾಲದಿಂದ ಮಾಡ್ಕೊಂಡು ಬಂದಿದ್ದೆಲ್ಲ ಇವರು ತಪ್ಪು ಅಂತ ಹೇಳ್ತಾ ಇದ್ದಾರಲ್ಲ ಅಂತಕ್ಕಂಥ ಪ್ರಜ್ಞೆ ವಿಚಾರ ಬರುತ್ತೆ. ಹೌದು. ಇದು ನಂಬೇಕಾ ನಂಬಾರ್ದ, ತಗೋಬಾರ್ದ, ಇದು ಸುಮಾರು ಜನಕ್ಕೆ ಡೌಟ್ ಬರುತ್ತೆ. ಏನಪ್ಪ ಇವ್ರು ಹೇಳೋದಲ್ಲ ಅಂತ. ಹೇಳೋದು ಅಂದ್ರೆ ವಿಚಾರ ಇಷ್ಟೇ. ನೋಟ್ ಬ್ಯಾನ್ ಮಾಡಿದಾಗ ಎಂಥವ್ರು ಬೇಕಾದಷ್ಟು ಜನ ಬೈದ್ರು ನಮ್ಮ ದೇಶದಲ್ಲಿ. ಹೌದಾ? ತಲೆಕೆಟ್ಟೈತೆ ಅಂದ್ರು. ಒಂದೊಂದು ಬೈಲಿಲ್ಲ. ಆದ್ರೆ ಇವತ್ತು ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ತಿಳ್ಕೊಬೇಕು. ಯಾಕೆ ಉದಾಹರಣೆ ಕೊಡ್ತೀನಿ ಅಂದ್ರೆ, ನೋಟ್ ಬ್ಯಾನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಲ್ಲ? ಹಾಗೆ ಕಾರ್ಯಕ್ರಮವನ್ನ ತಲತಲಾಂತದಿಂದ ಜ್ಯೋತಿಷ್ಯ ಭವಿಷ್ಯ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿರೋ ನಾವು ಏನಾದ್ರು ನಮ್ಗೆ ಸಿಕ್ಕಿದೆಯಾ? ಇದಕ್ಕೆ ನಾನು ಪ್ರಶ್ನೆ ಉತ್ತರ ಕೇಳ್ತೀನಿ. ಕಾಲಾಂತರದಿಂದ ಮಾಡಿ ಬಂದಂತಹ ಯಾವುದೇ ಪೂಜೆ ಪುನಸ್ಕಾರ ವ್ರತಗಳು ಏನೇನು ಮಾಡಿದೀವೋ ನಾವು, ನಮಗೆ ಏನಾದ್ರು ಇದರಿಂದ ಉಪಯೋಗ ಆಗಿದೆಯಾ? ಹಾಗಂತ ಮಾಡ್ತಿರೋ ತಪ್ಪು ನಾನು ಹೇಳ್ತಿಲ್ಲ. ಮಾಡಿ, ನಿಮ್ಗೆ ಉಪಯೋಗ ಆಗಿದೆಯಾ ಅಂದ ಮೇಲೆ ಆ ದಾರಿ ಬಿಡಬೇಕಾ, ಅದೇ ದಾರಿಲಿ ಹೋಗ್ಬೇಕಾ? ಬಿಡ್ಬೇಕಾಗತ್ತೆ. ಅದನ್ನ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ, ಹೋಗುತ್ತಿರುವ ತಪ್ಪು ದಾರಿಯನ್ನು ಬಿಟ್ಟು ಜ್ಞಾನ ದಾರಿಗೆ ಬನ್ನಿ ಅಂತ ಹೇಳ್ತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥದ್ದೇ ಈ ಆರೋಗ್ಯ ರಹಸ್ಯದ ಕಾರ್ಯಕ್ರಮ ಅಂತ ಇನ್ನೊಮ್ಮೆ ಒತ್ತಿ ಹೇಳ್ತೀನಿ. ಏನ್ ಹೇಳ್ತೀಯಮ್ಮ? ಪ್ರತಿದಿನವೂ ಬರ್ತಕ್ಕಂತಹ, ಪ್ರತಿದಿನ ಹೇಳ್ತಕ್ಕಂತಹ ಪ್ರತಿ ವಿಚಾರವೂ ಕೂಡ ಕೇಳಕ್ಕಾಗಿಲ್ಲ, ನೋಡಕ್ಕಾಗಿಲ್ಲ, ಅನುಭವಿಸಕ್ಕಾಗಿಲ್ಲ ಅಂತ ವಿಚಾರಗಳೇ ವಿಸ್ಮಯವಾದ ರೀತಿಯೇ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಬರ್ತಾ ಇರ್ತಕ್ಕಂಥದ್ದು. ಅರ್ಥ ಮಾಡಿಕೊಂಡು ಅರಗಿಸ್ಕೊಂಡು ತಾಳ್ಮೆಯಿಂದ ಮಾಡಿದ್ರೆ ಜೀವನದಲ್ಲಿ ಹೊಸ ಬದಲಾವಣೆ ಬರೋದ್ರಲ್ಲಿ ಯಾವ ಕಾರಣಕ್ಕೂ ಎರಡನೇ ಮಾತಿಲ್ಲ. ಇದೆಲ್ಲ ಯಾರಿಗೆ ಬೇಕು, ಇದೆಲ್ಲ ಯಾರು ನಂಬಬೇಕು ಅಂದರೆ ಜೀವನದಲ್ಲಿ ಅನುಭವಿಸುವಂತಹ ಪ್ರಕ್ರಿಯೆಗೆ ನಾವು ಹೋಗಬೇಕಾಗತ್ತೆ. ಇದನ್ನು ನಾನು ಆರ್ಡರ್ ಮಾಡ್ತಾ ಇಲ್ಲ, ನಿಮ್ಮ ಎಚ್ಚರಿಕೆ ಬೇಕಾಗತ್ತೆ. ನಿಮ್ಮ ಹೊಸ ದಾರಿ ಬೇಕು, ಹೊಸ ಜೀವನ ಬೇಕು, ಹೊಸ ಕುಟುಂಬ ಬೇಕು. ಪ್ರತಿಯೊಂದು ಮನೆಯಲ್ಲಿ ತಮಾಷೆಗೆ ಹೇಳ್ತಾರೆ, ಏನ್ರಿ ಅದೇ ಹೆಂಡತಿ, ಅದೇ ಗಂಡ, ಅದೇ ಮಕ್ಕಳು, ಅದೇ ಮನೆ ಅನ್ಕೋತಾರಲ್ಲಮ್ಮ. ಆದರೆ ಇದನ್ನು ನಾವು ನೋಡೋ ರೀತಿ, ನಮ್ಮ ಕಲ್ಪನೆಗಳೇನಾಗಿದೆ ಅಂದರೆ, ಅಯ್ಯೋ ಬಿಡು ನೋಡಿರೋದಲ್ವಾ, ಅಯ್ಯೋ ಬಿಡು ನಮ್ಮ ಮನೆ ಮುಂದೆ ಇರೋ ತುಳಸಿ ಅಲ್ವಾ, ಅಂದರೆ ನಾವು ತಪ್ಪಾಗಿ ಏನಾಗಿದೆ, ನಮ್ಮ ಮುಂದೆ ಇರೋದಲ್ಲ ಏನಲ್ಲ ಅದು ಅಂತ. ವಿಶೇಷವಾಗಿ ಎಲ್ಲರೂ ದೂರ ಹೋಗ್ಬಿಟ್ಟು ಫಾರಿನ್ ಟ್ರಿಪ್ ಹೋಗಿ ಬಂದರೆ ಅಬ್ಬಾ ಅಂತೀವಿ. ಆದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥ ಮನೆ ಇದ್ದಾಗ ಫಾರಿನ್ ಅಲ್ಲ, ವಿಶ್ವದಲ್ಲಿ ನೀವು ಎಲ್ಲೋದ್ರೂ ಅಷ್ಟು ಖುಷಿ ಸಿಗದೆ ಇರ್ತಕ್ಕಂಥ ಮನೆಯನ್ನು ಕಟ್ಕೋಬೇಕು. ಆ ಮನೆ ಕಟ್ಕೋಬೇಕು ಅಂತಂದರೆ ನಾವೇ ಕಟ್ಟೋದೇ ಹೊರತು ಇದಕ್ಕೆ ಭಗವಂತ ಕಾರಣ ಅಲ್ಲ.
ಹೌದಾ? ಹೌದು ಗುರು. ಅದಕ್ಕೋಸ್ಕರವಾಗಿ ಮನೆ ಮತ್ತೆ ಮಗು ಇವೆರಡನ್ನೂ ಭಗವಂತ ನಮಗೆ ಕೊಟ್ಟಿದ್ದಾನೆ. ಯಾಕೆ ತಪ್ಪು ಅವ್ನು ತಗೊಂಡಿಲ್ಲ. ಹೌದು. ಹೌದಾ? ಅಂದ ಮೇಲೆ ಮಗು ಮಾಡ್ಕೊಳ್ಳೋದು, ಮನೆ ಕಟ್ಟೋದು ನಮಗೆ ಭಗವಂತ ಕೊಟ್ಟಿರಬೇಕಾದ್ರೆ ನಾವು ಇದನ್ನು ಸರಿಯಾಗಿ ಮಾಡಬೇಕಾ ಬೇಡವಾ? ಖಂಡಿತವಾಗ್ಲೂ ಮಾಡಬೇಕು ಗುರು. ಈ ವಿಚಾರವನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ನಾವು ಮನೆ ಕಟ್ಟಿದ್ವಿ, ನೆಮ್ಮದಿಯಾಗಿದ್ದೀವಾ? ಯೋಚನೆ ಮಾಡಿ. ನಾವು ಮಗು ಪಡ್ಕೊಂಡಿದ್ದೀವಿ, ಮಗು ಆರೋಗ್ಯ ಇದೆಯಾ? ಯೋಚನೆ ಮಾಡಿ. ಯೋಚನೆ ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೆ ನಾವು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಕಣ್ಣನ್ನು ತೆರೆಸುವುದಕ್ಕೆ ಈ ಆರೋಗ್ಯ ರಹಸ್ಯ ಕಾರ್ಯಕ್ರಮ ಇರತಕ್ಕಂಥದ್ದು. ಮನೆ ಆಗಲಿ, ಊಟ ಆಗಲಿ, ಮದುವೆ ಆಗಲಿ, ಮಗುವಾಗಲಿ, ಏನೇ ಆಗಲಿ ತಿಳಿದು ಜ್ಞಾನವಂತರಾಗಿ ಮುಂದುವರಿಯಿರಿ ಅಂತಕ್ಕಂತಹ ಒಂದು ಕೋರಿಕೆಯ ಮೂಲಕವಾಗಿ ನಿಮಗೆಲ್ಲ ಹೇಳಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019494937.